ಎಜುಕೇಟೆಡ್ ಪರ್ಸನ್ ಅನ್ಎಂಪ್ಲಾಯ್ಡ್, ಅನ್ಎಜುಕೇಟೆಡ್ ಪರ್ಸನ್ಸ್ಗಳೆಲ್ಲ ಈ MP MLA ಗಳಾಗಿದ್ದಾರೆ. ದ ಬೆಸ್ಟ್ ವೇ ಟು ಮೇಕ್ ಮನಿ ಈಸ್ ಬೀಯಿಂಗ್ ಅ ಪೊಲಿಟಿಷಿಯನ್ ಅಷ್ಟೇ ಇವಾಗ ಕಂಟ್ರಿಲಿರುವಂಥದ್ದು. ಸ್ವಲ್ಪ ಕೂಡ ನಾನು CGPಯಲ್ಲಿ ಸಪೋರ್ಟ್ ಇಲ್ಲವೇ ಇಲ್ಲ ಆಯಿತಾ. ಮತ್ತು 18ನೇ CBSEಯ 12th ಎಕನಾಮಿ ಪೇಪರ್, 10th ಮ್ಯಾಥ್ಸ್ ಪೇಪರ್ ಕೂಡ ಲೀಕ್ ಆಗಿತ್ತು. ಅವನಿಗೆ ಪಾಕಿಸ್ತಾನ್ ಚೀನಾ ಲಿಂಕ್ ಉಂಟು, ಮತ್ತು ಏನೋ ಫಾರಿನ್ ಫಂಡ್ ಆಗಿದೆ, ಅದು ಇದು ಅಂತಲೂ ಹೇಳ್ತಾನೆ. CJPಯಲ್ಲಿರೋ 3 ಜನ ಅಂದರೆ ಒಬ್ಬ ಧ್ರುವ ಆಟಿಗೆ ಎಡಿಟರ್ ಆಗಿದ್ದ, ಇನ್ನೊಬ್ಬ ಆಪ್ ಪಕ್ಷದಲ್ಲಿದ್ದ, ಇನ್ನೊಬ್ಬ ಯಾವುದೋ ಒಂದು ಮುಸ್ಲಿಮ್ ಏನೋ ಉಮರ್ ಖಾದಿಲ್ ಅಂತ ಹೇಳುವಂಥನಿಗೆ ಸಪೋರ್ಟ್ ಇದೆ. ಅಯೋಧ್ಯೆದು 200 crore ಸ್ಕ್ಯಾಮ್ ಗೊತ್ತಾಯಿತು. ಎಲ್ಲುಂಟು ಇವಾಗ ನಮ್ಮ ಹಿಂದುತ್ವ? ಲಂಚ ತಗೊಳ್ತಿರುವಾಗ ಸಿಕ್ಕಿದಂಥ ವಿಡಿಯೋ ಆಯಿತಾ, ಅವನನ್ನೇ BJPಯವರು ನಿಲ್ಲಿಸಿ CM ಮಾಡಿದ್ದಾರೆ. ನಾನು ಕೂಡ BJP ಸಪೋರ್ಟ್ರೇ ಗುರು, ನೀವು ಕೂಡ ಅದ್ರ ಹೇಳ್ಬೋದು, ಮಾತಾಡಿ. ಡೆಮೋಕ್ರಾಟಿಕ್ ಕಂಟ್ರಿ. ಹನುಮನನ್ನು ಯಾವುದೋ ರ್ಯಾಲಿಯಲ್ಲಿ, BJPಯ ರ್ಯಾಲಿಯಲ್ಲಿ ಕುಣಿಸ್ತಾರೆ. ಈ ಪೊಲಿಟಿಕಲ್ ಲೀಡರ್ಸ್ಗಳನ್ನೇ ದೇವು ಮಾಡಿದ್ದೇವೆ. ನಾನಿಲ್ಲಿ ಕಾಲೇಜ್ ಫೀಸ್ ಒಂದು ಕಟ್ಟಬೇಕು, ಮತ್ತು ಇದು ಲಂಚ ಕೂಡ ಕೊಟ್ಟು ಜಾಬ್ ತೊಗೊಳ್ಬೇಕಂತ ಪರಿಸ್ಥಿತಿ ಬಂದಿದೆ. ಕರ್ನಾಟಕದಲ್ಲಿ ಆಗ್ತಿರುವಂಥ ಮೋಸದ ಬಗ್ಗೆ, ಕರ್ನಾಟಕದಲ್ಲಿ ಫ್ರೀ ಬೀಸ್ಗಳನ್ನು ಕೊಟ್ಟು ಎಷ್ಟು ಕೊಳ್ಳೆ ಹೊಡಿತಿದ್ದಾರೆ. BJP ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಎಜುಕೇಟೆಡ್ ಪೀಪಲ್ಸ್ಗಳು ಪೊಲಿಟಿಷಿಯನ್ಸ್ ಆಗಿರಬೇಕು. ಯಾವಾಗ ನಾವು ವೋಟ್ ಹಾಕಿದಂತಹ ಗೌರ್ಮೆಂಟ್ ವಿರುದ್ಧ ಅಥವಾ ಅವರು ಮಾಡ್ತಿರೋಂಥ ಸ್ಕ್ಯಾಮ್ಸ್ ವಿರುದ್ಧ ನಾವು ಮಾತಾಡ್ತೇವೆ, ಆವಾಗ ಇಂಡಿಯಾ ಇಸ್ ಡೆವಲಪ್ಡ್ ಕಂಟ್ರಿ ಆಗ್ತದೆ. ಇಲ್ಲ ಅಂತಂದರೆ ಡೆವಲಪಿಂಗ್ ಕಂಟ್ರಿ ಅಂತಲೇ ಇರ್ತದೆ. ನಾವು ಯಾವಾಗ ತಪ್ಪು ಅಂತ ಹೇಳಿದ್ಲು, ಆವಾಗ ನಾವು ಗುಲಾಮಗಿರಿಯ ಲಾಸ್ಟ್ ಸ್ಟೇಜಲ್ಲಿದ್ದೇವೆ ಅಂತ ಅರ್ಥ ಆಯಿತಾ. ಒಂದು ಟೈಮ್ ಒಂದು ಸಣ್ಣದಾಗಿ ಕಥೆ ಹೇಳ್ತೀನಿ ಮನೆ. ಈ ಜನ ಓಕೆ, ಹಿಟ್ಲರ್ ನಾವೆಲ್ಲರೂ ಹಿಸ್ಟ್ರಿ ಬುಕ್ಕಲ್ಲಿ ಓದಿರ್ತೇವೆ ಅಲ್ವಾ. ಸೊ ಈ ಜನ ಇವನನ್ನು ಯಾಕೆ ಡಿಕ್ಟೇಟರ್ ಅಂತ ಕರಿತಿದ್ರು ಗೊತ್ತುಂಟ? ಯಾಕೆ ಅಂತ ಹೇಳಿದರೆ, ಅವನು ಎಲ್ಲ ಮೀಡಿಯಾವನ್ನು ಕೂಡ ಕಂಟ್ರೋಲ್ ಮಾಡ್ತಿದ್ದ, ಅಂದರೆ ರೇಡಿಯೋ, ನ್ಯೂಸ್ ಪೇಪರ್ ಆ್ಯಂಡ್ ಇವಾಗಾದರೆ ನ್ಯೂಸ್ ಚಾನಲ್ಸ್. ಆ್ಯಂಡ್ ಅವನ ವಿರುದ್ಧ ಯಾರೆಲ್ಲ ಹೋಗ್ತಿದ್ರು, ಅವನ ವಿರುದ್ಧ ಅಥವಾ ಅವ್ನು ಮಾಡ್ತಿರುವಂಥ ಕೆಲಸದ ವಿರುದ್ಧ ಯಾರೆಲ್ಲ ಮಾತಾಡ್ತಿದ್ರು, ಅವರನ್ನೆಲ್ಲ ಆ್ಯಂಟಿ ನ್ಯಾಷನಲ್ಸ್ ಅಂತ ಕರಿತಿದ್ರು. 2. 3ನೇದು, ಯಾರೆಲ್ಲ ಒಪೋಸಿಷನ್ ಪಾರ್ಟಿಯಲ್ಲಿದ್ದಾರೆ ಅಥವಾ ಒಪೋಸಿಟ್ ಆಗಿದ್ದಾರೆ, ಅವರನ್ನೆಲ್ಲ ಬೇರೆ ಸ್ಕ್ಯಾಮ್ ಅಥವಾ ಒಂದು ಕರಪ್ಷನ್ ಅಂತ ಹೇಳಿ ಅಂಥ ಒಂದು ಫೇಕ್ ಕೇಸ್ಗಳನ್ನು ಹಾಕಿ ಮುಗಿಸ್ತಿದ್ರು ಅಷ್ಟೇ. ಆ್ಯಂಡ್ ಫೇರಾಗಿ ಎಲೆಕ್ಷನ್ ಆಗ್ತಿರಲಿಲ್ಲ. ಆ್ಯಂಡ್ ನೋಡಲಿಕ್ಕೆ ಎಲ್ಲವೂ ಕೂಡ ಡೆಮೊಕ್ರೆಟಿಕ್ ಆಗಿ, ಜಸ್ಟಿಸ್ ಆಗಿ ಎಲ್ಲವೂ ಕಾಣ್ತಿತ್ತು. ಬಟ್ ಆ್ಯಕ್ಚುಲಾಗಿ ಆ ಥರ ಇರಲಿಲ್ಲ. ಜಸ್ಟ್ ಸುಮ್ಮನೆ ಹೇಳಬೇಕು ಅಂತ ಅನಿಸಿತು, ಹೇಳಿದೆ. ಸೊ ಈ ವಿಡಿಯೋದ ಮೇನ್ ಟಾಪಿಕ್ ಬಗ್ಗೆ ಬರುವ ಆಯಿತಾ. ಇವಾಗ ನೀವು ಕಮೆಂಟ್ಸಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಮಾಡಿರಬಹುದು, ಆ ಮಗ ಈ ಮಗ ಆ್ಯಂಟಿ ನ್ಯಾಷನಲ್ ಅದು ಇದು ಅಂತ. ವಿಡಿಯೋ ಒಂದು ಸ್ವಲ್ಪ ನೋಡಿ, ಮತ್ತು ನಿಮಗೆ ಯಾರು ಆ್ಯಂಟಿ ನ್ಯಾಷನಲ್, ಯಾರು ಏನೋ ಅರ್ಥ ಆಗ್ತದೆ. ಸೊ ಈ ವಿಡಿಯೋದ ಸ್ಟಾರ್ಟಿಂಗಲ್ಲೇ ನಾನು ಹೇಳ್ತೇನೆ, ನಾನು ಯಾರಿಗೆ ಸಪೋರ್ಟ್ ಮಾಡ್ತಿದ್ದೇನೆ, CJPಗ, BJPಗ, ಕಾಂಗ್ರೆಸ್ಸಿಗ ಅಥವಾ ಯಾವುದಕ್ಕೆ, ಅಥವಾ ನಾನು ಆ್ಯಂಟಿ ನ್ಯಾಷನಲ್ಲ, ನನಗೆ ಯಾರು ಫಂಡ್ ಕೊಟ್ಟರು, ಎಲ್ಲವೂ ಕೂಡ ಓಕೆ. ಜಸ್ಟ್ ಸ್ಟಾರ್ಟಿಂಗಲ್ಲಿ ನಮ್ಮ ಸೈಡೆಲ್ಲ ಹೇಗೆ ಅಂತ ಹೇಳಿದ್ರೆ, BJP ಅಂದರೆ ಓಟ್ ಅಂದರೆ BJP ಅಷ್ಟೇ. ಲೈಕ್ ಓಟ್ ಹಾಕುಂತಾದ್ರೆ BJP ಆ ಥರನೇ ಇರುವಂತಹದ್ದಾಯ್ತಾ ನಮ್ಮ ಸೈಡಲ್ಲ. ಬಿಕಾಸ್ ವಿ ಬಿಲೀವ್ ದ್ಯಾಟ್ BJP ಈಸ್ ಹಿಂದುತ್ವ, BJP ಈಸ್ ಸಮಥಿಂಗ್ ಸಪೋರ್ಟಿವ್ ಟುವರ್ಡ್ಸ್ ಅಸ್. ಆ್ಯಂಡ್ ಎಲ್ಲವೂ ಕೂಡ BJP ಒಳ್ಳೆಯದು ಅಂತ ನಾವು ಒಂದು ತಲೆಯಲ್ಲಿ ಇಟ್ಕೊಂಡಿದ್ದೇವೆ. ಕ್ಯಾಂಡಿಡೇಟ್ಸ್ ಯಾರು ಎಜುಕೇಟೆಡಾ, ಅನ್ಎಜುಕೇಟೆಡಾ, ಹ್ಯೂಮನ್ಸಾ ಏನೂ ನೋಡಲ್ಲ, ಜಸ್ಟ್ ಓಟ್ ಹಾಕ್ತೇವೆ ಆ ಥರ ನಾವು. ನಾನು ಕೂಡ BJPಗೆ ಸಪೋರ್ಟ್ ಮಾಡಿದವನೇ, ನಾನು ಕೂಡ ಓಟ್ ಹಾಕಿದ್ದೇನೆ BJPಗೆ. ನನಗೆ 2 ಸಲ ಆ್ಯಕ್ಚುಲಿ ಓಟ್ ಹಾಕಲಿಕ್ಕೆ ಸಿಕ್ಕಿದೆ, ಒಂದು MP, ಒಂದು MLA. MP ಓಟನ್ನು ಆರಾಮ್ಸೆ BJPಗೆ ಹಾಕಿದೆ, ಬಿಕಾಸ್ ಎಜುಕೇಟೆಡ್ ಪರ್ಸನ್. ಆ್ಯಂಡ್ MLA ಓಟ್ ಆ್ಯಕ್ಚುಲಿ ಎಜುಕೇಟೆಡ್ ಪರ್ಸನ್ ನಿಲ್ಲಿಸ್ತಿದ್ರೆ ಹಾಕ್ತಿದ್ದೆ, ಸೊ ನೋಟ ಹಾಕಿಬಿಟ್ಟೆ. ಓಕೆ, ಸೊ ನನ್ನ ವಿಷಯ ಹೀಗೆ. ನಾನು ಮುಂಚೆಯಿಂದಲೂ ಚಿಕ್ಕದಿರುವಾಗಲೂ BJP ನಮ್ಮ ಸೈಡಲ್ಲೆಲ್ಲ ಹಾಗೆ ಆಯಿತಾ. ನಮ್ಮ ಸೈಡಲ್ಲ ನಾರ್ಮಲಿ ಕೂಡ ಈಗ, ಬಟ್ ಆಫ್ಟರ್ 2015 ಎಲ್ಲ ಕಡೆ ಕೂಡ ಹಾಗೆ ಅಂತ ಹೇಳ್ಬೋದು. BJPಯನ್ನು ನಾವು ನೆಕ್ಸ್ಟ್ ಲೆವೆಲ್, ನಮ್ಮ ದೇವರಿಗಿಂತಲೂ ದೊಡ್ಡ ಮಾಡಿಟ್ಟಿದ್ದೇವೆ ಅಷ್ಟೇ. ಆ್ಯಂಡ್ ಚಿಕ್ಕದಿರುವಾಗಲೂ ಅವನ ತಲೆಯಲ್ಲಿ ಥಾಟ್ ಉಂಟು. ಆ್ಯಂಡ್ ಇವಾಗ ಕೂಡ ನಾನು ಅದನ್ನು ಒಂದು ರೇಂಜಿಗೆ ಹೋಗ್ತೇನೆ ಕೂಡ. BJP ಈಸ್ ಗ್ರೇಟರ್ ದ್ಯಾನ್, ಲೈಕ್ BJPಗೆ ಓಟ್ ಹಾಕೋದು ಬೆಟರ್ ದ್ಯಾನ್ ಕಾಂಗ್ರೆಸ್ ಅಥವಾ ಬೇರೆ ಪಕ್ಷಗಳಿಗೆ. ಅದರಲ್ಲಿ ತುಂಬ ಜಾಸ್ತಿ ವಿಷಯಗಳಾಗ್ತದೆ ಅಂತ ಹೇಳಿ. ಸೊ ಅದಕ್ಕೋಸ್ಕರ BJPಯನ್ನು ಒಂದು ಸೆಟ್ ಪಕ್ಷ ನೆಕ್ಸ್ಟ್ ಲೆವೆಲ್ ಅಂತ ಮಾಡಿಟ್ಟಿದ್ದೇವೆ. ನೆಕ್ಸ್ಟ್ ನಾವೇನು CJP ಬಗ್ಗೆ ಮಾತಾಡುವ. CJP ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಅಂತ. ಇದು ಹುಟ್ಕೊಳ್ಳಿಕ್ಕೆ ಕಾರಣ ಸಿಂಪಲ್ ಆಯಿತಾ. ನಮ್ಮ ಸುಪ್ರೀಂ ಕೋರ್ಟಲ್ಲಿ ಚೀಫ್ ಜಸ್ಟಿಸ್ ಇರ್ತಾರಲ್ಲ, ಸೊ ಅದರಲ್ಲಿ ಒಬ್ಬರು ಹೇಳಿದ್ದೇನಂತ ಹೇಳಿದರೆ,
ಅನ್ಎಂಪ್ಲಾಯ್ಡ್ ಪೀಪಲ್ಸ್ಗಳೆಲ್ಲ ಕಾಕ್ರೋಚಸ್ ಥರ ಅಂತ ಏನೋ ಕಂಪ್ಯಾರಿಸನ್ ಮಾಡಿಕೊಂಡು ಹೇಳಿದ್ರು ಆಯಿತಾ. ನಾನು ಕೂಡ ಆ್ಯಕ್ಚುಲಿ ಅನ್ಎಂಪ್ಲಾಯ್ಡ್ ಇವಾಗ, ಸೊ ನಾನು ಕೂಡ ಅದೇ ಥರನ ನೋಡ. ಸೊ ಹಾಗಾಗಿ ಸ್ವಲ್ಪ ಯೂತ್ಗಳಿಗೆ ಅಥವಾ ಈ ಒಂದು ಅಭಿಜಿತ್ ದೀಪ್ಕೆ ಅಂತ ಹೇಳುವಂಥ ಒಂದು ಪರ್ಸನ್ ಒಂದು CJP ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳುವಂಥ ಒಂದು ಸೋಷಿಯಲ್ ಮೀಡಿಯಾಸ್ ಎಲ್ಲ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ದೇರ್ ವಾಸ್ ಎ ಸ್ಲೋಗನ್, ಓಕೆ, ಐ ಆಮ್ ಆಲ್ಸೋ ಕಾಕ್ರೋಚ್ ಅಂತ ಹೇಳುವಂತಂದರೆ ಮೇ ಬಿ ಎ ಕಾಕ್ರೋಚ್ ಅಂತ ಹೇಳುವಂಥ ಸ್ಲೋಗನ್ಗಳನ್ನು ಸ್ಟಾರ್ಟ್ ಮಾಡಿ ಆ ಒಂದು ಯೂತ್ ಅನ್ಎಂಪ್ಲಾಯ್ಡ್ ಅಥವಾ ಎಜುಕೇಟೆಡ್ ಆಗಿರ್ಬೋದು ಆ ಯೂತ್ಸ್ಗಳನ್ನು ಕಲೆಕ್ಟ್ ಮಾಡಿ ಸ್ಟಾರ್ಟ್ ಮಾಡಿದ ಆಯಿತಾ. ಸೊ ಆ ಜನ ಆ್ಯಕ್ಚುಲಿ ಆ್ಯಸ್ ಪರ್ ದ ಸೋರ್ಸಸ್ ಹಿ ವಾಸ್ ಫಾರ್ಮರ್ ಅಂದರೆ ಆಮ್ ಆದ್ಮಿ ಪಾರ್ಟಿ ಸಪೋರ್ಟರ್. ಆ್ಯಂಡ್ ಆ ಪಾರ್ಟಿಯಲ್ಲಿ ತುಂಬ ಜನ ಇದ್ದಾರೆ ಆಯಿತಾ. ಲೈಕ್ ಅಂದರೆ ಈ CJPಯಲ್ಲಿ ತುಂಬ ಜನ ಅಂದರೆ ಆಮ್ ಆದ್ಮಿ ಸಪೋರ್ಟರ್ಸ್ ಆಗಿರ್ಬೋದು ಅಥವಾ ಈ ಧ್ರುವ್ ರಾಟಿಗೆ ಸಪೋರ್ಟ್ ಮಾಡಿರೋ ಅಂದರೆ ಎಡಿಟರ್ಸ್ ಆಗಿರ್ಬೋದು, ಆ ಥರ ಎಲ್ಲ ಇದ್ದಾರೆ. ಆ್ಯಂಡ್ ಮೊನ್ನೆ ಕೂಡ ರೀಸೆಂಟ್ಲಿ ಏನೋ ಆಮ್ ಆದ್ಮಿ ಅಧ್ಯಕ್ಷ ಕೇಜ್ರಿವಾಲ್ ಕೂಡ ಬಂದಿದ್ದರು. ಸೊ ಯು ಕ್ಯಾನ್ ಕ್ಲಿಯರ್ಲಿ ಸಿ ದ್ಯಾಟ್ ಸಪೋರ್ಟ್ ಇದೆ ಆ ಪಕ್ಷದಿಂದ ಅಂತ, ಬಿಕಾಸ್ ಅಪೋಸಿಷನ್ ಅಲ್ವಾ. ಸೊ ಆ್ಯಂಡ್ ಐ ಡೋಂಟ್ ಬಿಲೀವ್ ಇಟ್ ಎಟ್ ಆಲ್ ಆಯಿತಾ. ಸ್ವಲ್ಪ ಕೂಡ ನಾನು CJPಯಲ್ಲಿ ಸಪೋರ್ಟ್ ಇಲ್ಲವೇ ಇಲ್ಲ ಆಯಿತಾ. ಬಿಕಾಸ್ ಸ್ಟಾರ್ಟಿಂಗಲ್ಲೂ ಅವ್ರು ಮಾಡ್ಕೊಂಡು ಬಂದಿರುವಂಥದ್ದು ಒಳ್ಳೆ ಕೆಲಸ ಅಂತಲ್ಲ ಆಯಿತಾ. ಫುಲ್ ಹೊಡೆಯುವಂಥ ಕೆಲಸ, ಹೊಡಿ ಬಡಿ ಅಥವಾ ಒಂದು ಏನೋ ವಿರುದ್ಧ ಹೋಗು ಒಟ್ರಾಸಿ ಹೋಗು ಒಂದು ಸ್ಟ್ಯಾಂಡರ್ಡ್ ಪ್ರೊಸೀಜರ್ ಫಾಲೋ ಮಾಡೋದಿಲ್ಲ. ಈ ಚೀಪ್ ಗಿಮಿಕ್ಸ್ ಯೂಸ್ ಮಾಡಿಕೊಂಡು ಅಥವಾ ಈಗ ಪ್ರೊಟೆಸ್ಟಲ್ಲೆಲ್ಲ ಸುಮ್ಮನೆ ಆ್ಯಕ್ಟಿಂಗ್ ಮಾಡಿಕೊಂಡು ಕೆಲವೊಮ್ಮೆ ಎಲ್ಲ ಈ ಅಭಿಜಿತ್ ದೀಪ್ಕೆನೇ ಸುಮ್ಮನೆ ಹೊಡೆದಿದ್ರು ಹೊಡೆದ ಅಂತ ಬಿಲ್ಡಪ್ ಕೊಡುವಂಥದ್ದೆಲ್ಲ ಕೆಲವೊಮ್ಮೆ ನೋಡಿದ್ದೇವೆ. ಸೊ ಸೀರಿಯಸ್ಲಿ ಯಾಕೆಂದರೆ ಈ ಒಂದು ನೀಟ್ ವಿಷಯ ಬರೋ ತನಕ ಕೂಡ ಸಪೋರ್ಟ್ ಸ್ವಲ್ಪ ಕೂಡ ಇಲ್ಲ ಆ್ಯಕ್ಚುಲಿ ಇನ್ನೂ ಕೂಡ ಇಲ್ಲ ಅಷ್ಟೊಂದು. ನನಗೆ ಈ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಹೆಸರು ಕೂಡ ಏನಿದೆ ಅಂತ ಅಂದರೆ ಹೌದು, ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ನಾನು ಅನ್ಎಂಪ್ಲಾಯ್ಡೇ, ನಾನು ಕಾಕ್ರೋಚೇ, ಬಟ್ ಐ ಡೋಂಟ್ ಸಪೋರ್ಟ್, ಓಕೆ, ಅಷ್ಟೊಂದು ಬಿಲೀವ್ ಇಲ್ಲ. ಇವರು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಕ್ರಿಯೇಟ್ ಮಾಡಿದ್ದು ಒಂದು ಹೋಪ್ ಕೊಟ್ಟೋದು ಅಂತ ಹೇಳಿದರೆ ರೀಸೆಂಟ್ ಆಗಿರುವಂಥ ಬಾಂಗ್ಲಾದೇಶಲ್ಲಿ ಆಗಿರುವಂಥ ಒಂದು ವಿಷಯ. ಯೂತ್ ಎಲ್ಲ ಸೇರಿ ಅಲ್ಲಿನ ಗೌರ್ಮೆಂಟ್ ಬೀಳ್ಸಿದ್ರು, ಹೊಡಿ ಬಡಿ ಎಲ್ಲ ಆಯಿತು. ಇವಾಗ ಯಂಗ್ಸ್ಟರ್ಸ್ಗಳು ಏನೋ ಗೌರ್ಮೆಂಟ್ ನಡೆಸ್ತಿದ್ದಾರೆ ಆ್ಯಂಡ್ ಡಿಸ್ಕಾರ್ಡಲ್ಲಿ ವೋಟಿಂಗ್ ಆಯಿತು ಎಲ್ಲ ನೋಡಿರ್ಬೋದು. ಸೊ ಅದನ್ನೇ ಇಲ್ಲಿ ಕೂಡ ಅಪ್ಲೈ ಮಾಡುವಂಥ ಟ್ರೈ ಮಾಡಿರ್ಬೋದು. ಆಗೋದಿಲ್ಲ ಆಯಿತಾ, ಅಷ್ಟು ಚೀಪ್ ಆಗೋದಿಲ್ಲ ಆಯಿತಾ ನಮ್ಮಲ್ಲಿ. ಸೊ ಐ ಡೋಂಟ್ ಸಪೋರ್ಟ್ CJP. ಅವರು ಮಾತಾಡುವಂಥ ಒಂದು ವಿಷಯಗಳಾಗಿರ್ಬೋದು, ಅಜೆಂಡಾ ಆಗಿರ್ಬೋದು ಅಷ್ಟೊಂದು ಒಪ್ಪಿಕೊಳ್ಳೋ ಹಾಗೆ ಇರೋದಿಲ್ಲ ಆಯಿತಾ. ಕೆಲವೊಂದೆಲ್ಲ ಫೇಕ್ ಇರ್ತದೆ ಅಥವಾ ಏನೆಲ್ಲ ಇರ್ತದೆ, ಇಟ್ಸ್ ಪರ್ಫೆಕ್ಟಾಗಿ ಈ ವಿಷಯ ಮಾತಾಡ್ತಿದೆ ಅಂತ ಇರೋದಿಲ್ಲ. ಬಟ್ ಫ್ಯೂ ಡೇಸ್ ಬ್ಯಾಕ್ ಅಥವಾ ಈ ಒಂದು ಫ್ಯೂ ಮಂತ್ಸ್ ಬ್ಯಾಕ್ ಏನಾಗಿದೆ ಅಂತ ಹೇಳಿದರೆ ನೀಟ್ ಪೇಪರ್ ವಿಷಯ ಬಂತು. ಸೊ ಅದಕ್ಕೋಸ್ಕರ ಇವಾಗೆಲ್ಲ ಆಗ್ತಿರುವಂಥದ್ದು ಆ ವಿಷಯದ ರೌಂಡೆ. ಈ ನೀಟ್ ಪೇಪರ್ ಲೀಕ್ ಆಗೋದೇನು ಹೊಸತೇನಲ್ಲ ಆಯಿತಾ, ಇದು ಮುಂಚೆಯಿಂದಲೂ ನಡೀತಾ ಬರ್ತಿದೆ. ನೀಟ್ ಪೇಪರ್ ಅಂತಲ್ಲ, ತುಂಬಾ ಎಕ್ಸಾಮ್ಸ್ ಪೇಪರ್ಸ್ಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳಲ್ಲಿ ಲೀಕ್ ಆಗಿರುವಂಥದ್ದು ತುಂಬಾ ಇದೆ ಆಯಿತಾ. ಇದು ಕಾಂಗ್ರೆಸ್ ಅಥವಾ BJP ಕಾಲದಿಂದ ಅಂತ ಅಲ್ಲ ಆಯಿತಾ, ಮುಂಚೆಯಿಂದಲೂ. ಅಂದರೆ ಕಾಂಗ್ರೆಸ್ ಇರೋವಾಗಲೂ ಕೂಡ ಆಗ್ತಿತ್ತು, BJP ಇರೋವಾಗಲೂ ಆಗ್ತದೆ. ಫ್ಯೂಚರಲ್ಲಿ ಆಗಬಾರ್ದು ಅಂತ ಹೇಳಿ ನಾವು ಇವಾಗ ಪ್ರೊಟೆಸ್ಟ್ ಮಾಡ್ತಿರುವಂಥದ್ದು ನಾವು ಅಥವಾ ಕೆಲವೊಬ್ಬರು ಪರ್ಸನ್ಸ್, ಓಕೆ. ಸೊ ನಾನು ಅದಕ್ಕೆ ಸಪೋರ್ಟ್ ಮಾಡ್ತೇನೆ. ಸೊ ಯಾಕೆಂತ ಹೇಳಿದರೆ ನೀಟ್ ಎಕ್ಸಾಮ್ ಅಥವಾ ಈ ಥರ ಎಕ್ಸಾಮಿನೇಷನ್ ಲೀಕ್ ಆದದ್ದು ಒಂದು ಸಲ ಎರಡು ಸಲ ಅಲ್ಲ ಆಯಿತಾ, ಎಷ್ಟೋ ಸಲ ಲೀಕ್ ಆಗಿದೆ. ನೀಟ್ ಬರೋ ಮುಂಚೆ ಸಿಮಿಲರ್ ಇನ್ನೊಂದು ಎಕ್ಸಾಮ್ ಇತ್ತು ಆಯಿತಾ, ಸೇಮ್ ಅದೇ ಥರ ಅಂತ ಹೇಳ್ಬೋದು, AIPMT ಅಂತ. ಇದು 2015 ಆಗ್ತಿರುವಂಥ ಅದಕ್ಕಿಂತ ಮುಂಚೆಲ್ಲ ಆಗ್ತಿತ್ತು ಎಕ್ಸಾಮ್ಸ್. 2015 ಇದು ಕೂಡ ಪೇಪರ್ ಲೀಕ್ ಆಗಿ ಸಿಕ್ಕಿಬಿದ್ದು ಆ ಒಂದು ಎಕ್ಸಾಮಿನೇಷನ್ ಸ್ಟಾಪ್ ಮಾಡ್ತಾರೆ, ಏನೋ ಮಾಡ್ತಾರೆ. ಅದಾದಮೇಲೆ ಹೊಸ ವರ್ಷ ಅಂತ ಹೇಳ್ತಾರೆ ನೀಟ್ ಅಂತ ಹೇಳುವಂಥದ್ದು ಎಕ್ಸಾಮಿನೇಷನ್ಗೆ. ಅದು 2016 ವಾಪಸ್ ಲೀಕ್ ಆಗಿತ್ತು. 2017 ಬೇರೆ SSC CAGL ಮತ್ತು 18 CBSE 12th ಎಕನಾಮಿ ಪೇಪರ್, 10th ಇದು ಮ್ಯಾಥ್ಸ್ ಪೇಪರ್ ಕೂಡ ಲೀಕ್ ಆಗಿತ್ತು. 2021 REET ಅಂದರೆ ರಾಜಸ್ಥಾನ್ ಟೀಚರ್ಸ್ ಇದು ಎಕ್ಸಾಮಿನೇಷನ್, ಅದು ಕೂಡ ಲೀಕ್ ಆಗಿತ್ತು. 21 URTET ಅದು ಕೂಡ ಎಕ್ಸಾಮಿನೇಷನ್ ಲೀಕ್ ಆಗಿತ್ತು. 22 ರಾಜಸ್ಥಾನ್ ಪೊಲೀಸ್ ಕಾನ್ಸ್ಟೇಬಲ್ ಅವರ ಎಕ್ಸಾಮಿನೇಷನ್ ಕೂಡ ಲೀಕ್ ಆಗಿತ್ತು. ಆ್ಯಂಡ್ 2024 ಕೂಡ ಆಗಿತ್ತು ನೀಟ್, ಪರ್ಟಿಕ್ಯುಲರ್ ಸ್ಟೇಟ್ ಬಿಹಾರ್ ಸಮಥಿಂಗ್ ಆ ಥರ ಏನೋ. ಆ್ಯಂಡ್ ಇವಾಗ 2026 ಅಂತೂ ನಿಮಗೆ ಗೊತ್ತುಂಟು, ಆಬ್ವಿಯಸ್ಲಿ ಆಗಿದೆ, ಎಕ್ಸಾಮ್ ಅಂತೆ ಅದು ಇದು ಅಂತೆಲ್ಲ ಆಗಿದೆ. ಸೊ ಫಸ್ಟ್ ಈ ವರ್ಷದ ವಿಷಯ ಏನಂತ ಹೇಳಿದರೆ 22 lakhs ಆಫ್ ಪೀಪಲ್ ಅಂದರೆ ಸ್ಟೂಡೆಂಟ್ಸ್ಗಳು ಎಕ್ಸಾಮ್ ಬರೆದಿದ್ರು ಫಸ್ಟ್ ಟೈಮ್ ನೀಟ್. ಆದದ್ದು 3rd May 2026 ಆಯಿತಾ. ಸೊ ಥರ್ಡ್ ಮೇಗೆ ಎಕ್ಸಾಮಿನೇಷನ್ ಆಗ್ತದೆ. 12th ಮೇಗೆ ಆ ಒಂದು ಎಕ್ಸಾಮಿನೇಷನ್ನ ಕ್ಯಾನ್ಸಲ್ ಮಾಡ್ತಾರೆ NTA ಅವರು, ಓಕೆ. ಸೊ ಕ್ಯಾನ್ಸಲ್ ಆಗ್ತದೆ ಮತ್ತು ವಾಪಸ್ ಎಕ್ಸಾಮ್ ಸ್ಟಾರ್ಟ್ ಮಾಡ್ತಾರೆ. ಯಾವಾಗ ಅಂತ ಹೇಳಿದ್ರೆ 21 ಜೂನಿಗೆ ಎಕ್ಸಾಮ್ ಮಾಡ್ತಾರೆ ಸ್ಟೂಡೆಂಟ್ಸ್ಗಳಿಗೆ.
ಆ್ಯಂಡ್ 2 days ಬ್ಯಾಕ್ ರಿಸಲ್ಟ್ ಬಂತು, ಜುಲೈ ಸಮಥಿಂಗ್ 2 days ಬ್ಯಾಕ್. ಸೊ ಏನು ಆಗ್ತಾ ಉಂಟು ಅಂತ ಹೇಳ್ತಾರೆ, ಸ್ಟೂಡೆಂಟ್ಸ್ಗಳು ಅಲ್ಲಿ ಕೂತು ಆ ಸೀಟಲ್ಲಿ ಕೂತು ಯೋಚನೆ ಮಾಡೋರಿಗೆ ಏನಪ್ಪ ನಮ್ಮ ಮಕ್ಕಳು ಮೊನ್ನೆ ಓದಿರ್ತಾರೆ ವಾಪಸ್ ಬರೀತಾರೆ ಅಂತ ಅನಿಸ್ಬೋದಲ್ಲ. ಅಲ್ಲ, ಸ್ಟೂಡೆಂಟ್ಸ್ಗಳು, ನಾನು ಕೂಡ ಒಂದು ಸ್ಟೂಡೆಂಟೇ, ಬಟ್ ಮಧ್ಯರಾತ್ರಿ ಎಲ್ಲ ಕಷ್ಟಪಟ್ಟು ಓದೋರು ಇರ್ತಾರೆ. ಎಷ್ಟೋ ಟೈಮ್ ಅಂದರೆ ಡಾಕ್ಟರ್ ಆಗಬೇಕು, ಅದಾಗಬೇಕು, ಇದಾಗಬೇಕು ಅಂತ ಕನಸುಗಳು ಹೊತ್ತು ಏನೋ ಅಷ್ಟು ಕಷ್ಟಪಟ್ಟು ಲೈಫ್ ಟೈಮ್ನ ಈ ಒಂದು ಎಕ್ಸಾಮ್ ಪಾಸ್ ಆಗಲೇಬೇಕು, ಎಲ್ಲೆಲ್ಲ ಹರಕೆ ಹೊತ್ತು ಎಕ್ಸಾಮ್ಗೆ ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ಕೋಚಿಂಗ್ ತೊಗೊಂಡಿರ್ತಾರೆ, ಎಲ್ಲವನ್ನೂ ಕೂಡ ವೇಸ್ಟ್ ಆಯ್ತಲ್ಲ. ಇದು ಒಮ್ಮೆ ಆದರೆ ಓಕೆ ಅರ್ಥ ಆಗ್ತದೆ, ಪ್ರತಿ ಸರ್ತಿ ಕೂಡ ಆಗ್ತಾ ಉಂಟು. ಆ್ಯಂಡ್ ಸೋ ಕಾಲ್ಡ್ ಎಜುಕೇಷನ್ ಮಿನಿಸ್ಟರ್ ಕೇರೇ ಮಾಡೋದಿಲ್ಲ. ಆ್ಯಂಡ್ ಎಲ್ಲೆಲ್ಲಿ ನೀಟ್ ಪೇಪರ್ ಲೀಕ್ ಆಯಿತು ಅಂತ ಸರಿಯಾಗಿ ಹುಡ್ಕೊಂಡು ಹೋಗಲಿಲ್ಲ, ಯಾರೋ 20 ಜನರು ಏನೋ ಸಸ್ಪೆಂಡ್ ಮಾಡಿದರು ಅಷ್ಟೇ. ಮುಗೀತಾ? ಅಷ್ಟೇ ಅಲ್ಲ, ಸ್ಟೂಡೆಂಟ್ಸ್ಗಳು ನಿಯರ್ಲಿ 12+ ಅಥವಾ 20 ಅಂತ ಕೂಡ ಕೆಲವೊಂದು ಸೋರ್ಸಲ್ಲಿ ನೋಡಿದೆ, 20 ಮೆಂಬರ್ ಸ್ಟೂಡೆಂಟ್ಸ್ ಈ ನೀಟ್ ಪೇಪರ್ ಎಕ್ಸಾಮಿನೇಷನ್ ಲೀಕ್ ಆದ ವಿಷಯದಲ್ಲಿ ಸುಸೈಡ್ ಮಾಡ್ಕೊಂಡಿದ್ದಾರೆ. ಆಯಿತಾ? ಇದಕ್ಕೆಲ್ಲ ಕೇರಿಲ್ಲ. ಬಿಕಾಸ್ ನನ್ನ ಮನೆ ಮಕ್ಕಳಲ್ಲವ, ನನ್ನ ತಂಗಿ ಅಲ್ಲಲ್ಲ, ನನ್ನ ತಮ್ಮ ಅಲ್ಲಲ್ಲ, ನನ್ನ ಮಗಳಲ್ಲ, ನಾವು ಕೂಲಾಗಿರ್ತೇವೆ ಅಷ್ಟೇ. ಆ್ಯಂಡ್ ಈ ಸೋ ಕಾಲ್ಡ್ ಎಜುಕೇಷನ್ ಮಿನಿಸ್ಟರ್ಸ್ ಅಥವಾ ಮಿನಿಸ್ಟರ್ಸು ML MP ಹಾಯಾಗಿದ್ದಾರೆ ಅಷ್ಟೇ. ಅವರಿಗೇನು ಸಂಬಳ ಬರ್ತದೆ, ಲಂಚ ಅಂತ ಕರಪ್ಷನ್ ಎಲ್ಲ ಉಂಟು. ಈಗ ಸೆಂಟ್ರಲ್ ಗೌರ್ಮೆಂಟ್ನವ್ರಿಗೆ ಇದಕ್ಕೆ ಏನೂ ಮಾಡಲಿಲ್ಲ. ಆಯಿತಾ? ಮಿನಿಸ್ಟರನ್ನು ರಿಸೈನ್ ಮಾಡಿಸಲಿಲ್ಲ ಅಥವಾ ತೆಗೆದಿಸಾಕಲಿಲ್ಲ. ಅವರು ಮಾಡಿದೆ ಅಂತ ನೀಟ್ ರೀ ಎಕ್ಸಾಮಿಗೆ ನನಗೆ ನೆನಪಿದೆ, ಟೆಲಿಗ್ರಾಮನ್ನು ಬ್ಯಾನ್ ಮಾಡ್ತಾರೆ. ಬಿಕಾಸ್ ಅದರಲ್ಲಿ ನೀಟ್ ಪೇಪರ್ ಶೇರ್ ಆಗ್ತದೆ ಅಂತ. ಅಂದರೆ ನೀಟ್ ಪೇಪರು ಶೇರ್ ಆಗಲಿ, ಬೇರೆ ಆ್ಯಪ್ ಮುಖಾಂತರ ಆಗಲಿ ಅಥವಾ ಆಫ್ಲೈನಲ್ಲಿ ಆಗಲಿ, ಟೆಲಿಗ್ರಾಮಲ್ಲಿ ಆಗೋದು ಬೇಡ ಅಂದರೆ ಟೆಲಿಗ್ರಾಮ್ ಕ್ಲೋಸ್ ಮಾಡ್ತಾರೆ 2 to 3 days. ಏನಿದು ಅವಸ್ಥೆ ಅಲ್ವಾ? ಸೊ ಎಜುಕೇಷನ್ ಮಿನಿಸ್ಟರ್ ಹೆಸರು ಧರ್ಮೇಂದ್ರ ಪ್ರಧಾನ್ ಅಂತ. ಆಯಿತಾ? ಸೊ ಇಷ್ಟೆಲ್ಲ ವಿಷಯಗಳಾದರೂ ಆ ಜನ ಏನೂ ಆ್ಯಕ್ಷನ್ ತಗೊಳ್ಳಿಲ್ಲ, ಅವನು ರಿಸೈನ್ ಕೂಡ ಮಾಡಲಿಲ್ಲ. ಇದನ್ನು ರಿಪೀಟ್ ಆಗ್ತಾ ಉಂಟು, ಏನೂ ಇಲ್ಲ. ಆಯಿತಾ? ಸೊ ಅದಕ್ಕೋಸ್ಕರ CJP ಅವರು 20 ಜೂನಿಗೆ ಪ್ರೊಟೆಸ್ಟ್ ಸ್ಟಾರ್ಟ್ ಮಾಡ್ತಾರೆ. ಪ್ರೊಟೆಸ್ಟ್ ನಡೀತಾ ಇರ್ತದೆ, ಒಂದು 20 ಜನ, ಕೆಲವೊಮ್ಮೆ ಏನು ಜನ ಇರೋದಿಲ್ಲ, ಸುಮ್ಮನೆ ಪ್ರೊಟೆಸ್ಟ್ ಆಗ್ತಾ ಇರ್ತದೆ. ಬಟ್ 28ಗೆ ಸೋನಮ್ ವಾಂಗ್ಚುಕ್ ಹೇಳುವಂಥ ಒಂದು ಸೈಂಟಿಫಿಕ್ ಪರ್ಸನ್, ಸೈಂಟಿಫಿಕ್, ನೀವು 3 Idiots ನೋಡಿರ್ಬೋದು, ರೆಫರೆನ್ಸ್ ಆಗಿ ತೊಗೊಳ್ಬೋದು. ಅದು ಅಲ್ಲ ಅಂತಲೂ ಕೂಡ ಕೆಲವರು ಹೇಳ್ತಾರೆ, ಆಮಿರ್ ಖಾನ್ ಅಂತವರು, ಕೆಲವೊಬ್ಬರು ಹೌದು ಅಂತಲೂ ಒಪ್ಪಿಕೊಂಡಿರ್ತಾರೆ. ಬಟ್ ದೇರ್ ಆರ್ ಪಾಸಿಟಿವ್ ಥಿಂಗ್ಸ್ ಆಲ್ಸೋ, ನೆಗೆಟಿವ್ ಥಿಂಗ್ಸ್ ಆಲ್ಸೋ ಅವನ ಬಗ್ಗೆ. ಆಯಿತಾ? ಪಾಸಿಟಿವ್ ಸೈಂಟಿಸ್ಟ್ ಆಗಿರ್ಬೋದು, ಅದೇ ಸ್ಟೂಡೆಂಟ್ಸ್ಗಳಿಗೆ ಹೆಲ್ಪ್ ಮಾಡ್ತಾನೆ, ಫೇಲ್ ಆದ ಸ್ಟೂಡೆಂಟ್ಸ್ಗಳಿಗೆ ಅದು ಇದು ತುಂಬಾ ಪ್ರೊಟೆಸ್ಟ್ ಮಾಡಿದ್ದಾನೆ, ಅದು ಇದು ಅಂತ. ಇನ್ನೊಂದು ಸೈಡಲ್ಲಿ ಅವನಿಗೆ ಪಾಕಿಸ್ತಾನ, ಚೀನಾ ಲಿಂಕ್ ಉಂಟು, ಮತ್ತು ಫಾರಿನ್ ಫಂಡ್ ಆಗಿದೆ, ಅದು ಇದು ಅಂತಲೂ ಹೇಳ್ತಾನೆ. ಆಯ್ತು, ಸಾಯ್ಲಿ. ಬಟ್ ಈ ಪ್ರೊಟೆಸ್ಟಲ್ಲಿ ಅವ ಸಪೋರ್ಟ್ ಮಾಡ್ತಾನೆ. ಆ್ಯಂಡ್ ಆ ಮೇನ್ ವಿಷಯ ಏನು, ಎಕ್ಸಾಮ್ ಪೇಪರ್ ಲೀಕ್ ಆಗಿದೆ 2 ಸರ್ತಿ 3 ಸರ್ತಿ ಎಲ್ಲ ಸುಮಾರು ಸರ್ತಿ ಆಗಿದೆ, ಆದರೂ ಏನೂ ಆಗ್ತಿಲ್ಲ, ಗೌರ್ಮೆಂಟಿಂದ ಏನೂ ಆ್ಯಕ್ಷನ್ ತೊಗೊಳ್ತಿಲ್ಲ ಅಂತ ಹೇಳುವಂಥ ವಿಷಯ ಸೀರೀಸ್ ಅಲ್ಲ. ಅದಕ್ಕೋಸ್ಕರ ನಾನು ಸಪೋರ್ಟ್ ಮಾಡ್ತೇನೆ ನನಗೆ. ಸೊ ಸೋನಮ್ ವಾಂಗ್ಚುಕ್ ಅಂತ ಹೇಳುವಂಥ ಪರ್ಸನ್ 20+ ಡೇಸ್ ವಿದೌಟ್ ಫುಡ್ ಹಂಗರ್ ಸ್ಟ್ರೈಕ್ ಸ್ಟಾರ್ಟ್ ಮಾಡ್ತಾನೆ. ಸೊ 21st ಅಥವಾ ಆ ಒಂದು ಡೇಸ್ ಬರುವಾಗ ಈ ಸುಪ್ರೀಂ ಕೋರ್ಟ್ನ ಪೀಪಲ್ಸ್, ಐ ಥಿಂಕ್, ನಂಗೆ ಗೊತ್ತಿಲ್ಲ, ನ್ಯೂಸ್ ನೋಡಿರೋ ಹಾಗೆ, ಅವನನ್ನು ಬೆಳಿಗ್ಗೆ ಬಂದು ಹೇಳ್ಕೊಂಡು ಹೋಗಿ ಬಡ್ದಾಡಿ ಸೈಡಲ್ಲೆಲ್ಲ ಅವನನ್ನು ಕೈಯೆಲ್ಲ ಹಿಡಿದು ಎತ್ಕೊಂಡು ಹೋಗ್ತಾರೆ. ಆ್ಯಂಡ್ ಡ್ರಿಪ್ ಹಾಕಿ ಸಾಯಬಾರ್ದು ಅಂತ ಹೇಳಿ ಇಟ್ಕೊಳ್ತಾರೆ ಅಷ್ಟೇ. ಬಟ್ ಗೌರ್ಮೆಂಟಿಂದ ಒಂದೇ ಒಂದು ರೀಸನ್ ಅಥವಾ ಸಾರಿ ಆಗಿರ್ಬೋದು, ಸಾರಿ ಬಿಡಿ, ಏನು ಟಾಪಿಕೇ ಇಲ್ಲ. ಎಲ್ಲ BJP ಮೀಮ್ ಪೇಜ್ಗಳು ಮೋದಿ ಹಾಗೆ ಮೋದಿ ಹೀಗೆ ಫುಲ್ ಹೊಗಳುವಂಥ ವೀಡಿಯೋಸ್ಗಳನ್ನು ಹಾಕ್ತಾರೆ, ಕೇರೇ ಮಾಡೋದಿಲ್ಲ ಇಂಥ ವಿಷಯಗಳನ್ನು. ಆಯಿತಾ? ಏನೂ ಮಾಡೋದಿಲ್ಲ. ನಮ್ಮ ಒಂದು CJP ಆಗಿರ್ಬೋದು ಅಥವಾ ಈ ಸೋನಮ್ ವಾಂಗ್ಚುಕ್ ಅವರ ವಿಷಯ ಏನಂತ ಹೇಳಿದರೆ 21st ಅಥವಾ 20 ಜುಲೈಗೇನೋ ಸಂಸದಲ್ಲಿ ಸಂಸದ್ ಸ್ಟಾರ್ಟ್ ಆಗ್ತದೆ. ಲೈಕ್ ವಿಂಟರ್ ಸಂಸದ ಸಮಥಿಂಗ್ ಹೇಳ್ತಾರೆ, ಅದು ಸ್ಟಾರ್ಟ್ ಆಗ್ತದೆ. ಸೊ ಆ ಟೈಮಲ್ಲಿ ನಾವು ಸಂಸದ್ ಚಲೋ ಅಂತ ಹೇಳುವಂಥ ಮೂವ್ಮೆಂಟ್ ಮಾಡಿ ಎಲ್ಲರನ್ನು ಕರ್ಕೊಂಡು ಹೋಗುವಂಥ ಪ್ಲ್ಯಾನ್ ಇರ್ತದೆ. ಸೊ ಅದೇ ಮೊನ್ನೆ ನಡೆದಿರುವಂಥ ಘಟನೆ. ಆಯಿತಾ? ಸೊ ಅಲ್ಲಿ ತುಂಬ ಜನ ಪರದಾಡ ಎಜುಕೇಷನಿಗೋಸ್ಕರ ಹೋರಾಡ್ತಿರುವಂಥ ಸ್ಟೂಡೆಂಟ್ಸ್ ಆಗಿರ್ಬೋದು. ಕೆಲವೊಬ್ರು ಹೇಳ್ತಾರೆ ಒಂದು ಕಮೆಂಟ್ಸಲ್ಲಿ ಅದರಲ್ಲಿ ಬೇರೆ ದೇಶದವರು, ಪಾಕಿಸ್ತಾನದವರು ಇದ್ದರು ಹೊಡಿಲಿಕ್ಕೆ ಅಂತ. ಅಂಥವ್ರನ್ನ ಹೊಡೀರಿ, ಯಾಕೆ ಬೇಡ ಅಂತ ಹೇಳಿದ್ರು, ನಾನು ಆ ಥರ ಎಂಥದ್ದು ಹೇಳಿಲ್ಲ. ಬಟ್ ಸ್ಟೂಡೆಂಟ್ಸ್ಗಳಿಗೆ, ಹೆಣ್ಣು ಮಕ್ಕಳಿಗೆ
ಎಲ್ಲೆಲ್ಲ ಹೊಡೆಯೋದು, ಬಿಸಾಕೋದು, ರಕ್ತಪಾತ. ಇದು ನಮ್ಮ ದೇಶ, ಇದಕ್ಕೆ ನಾವು ಓಟ್ ಹಾಕಬೇಕು, ಇದಕ್ಕೆ ನಾವು ನಮ್ಮ ಹೆಮ್ಮೆ ಇಂಡಿಯಾ ಅಂತ ಸ್ಟೇಟಸ್ ಹಾಕ್ಕೊಳ್ಬೇಕು. 25th 26th ಜನವರಿ ಸೆಲೆಬ್ರೇಟ್ ಮಾಡಬೇಕು, 15 ಆಗಸ್ಟ್ ಸೆಲೆಬ್ರೇಟ್ ಮಾಡಬೇಕಾ ಇದಕ್ಕೋಸ್ಕರ? ಇದು ನಮ್ಮ ಹೆಮ್ಮೆಯ ದೇಶ. CJPಯಲ್ಲಿರೋ 3 ಜನ ಅಂದರೆ ಒಬ್ಬ ಧ್ರುವ ಆಟಿಗೆ ಎಡಿಟರ್ ಆಗಿದ್ದ, ಇನ್ನೊಬ್ಬ ಆಪ್ ಪಕ್ಷದಲ್ಲಿದ್ದ, ಇನ್ನೊಬ್ಬ ಯಾವುದೋ ಒಂದು ಮುಸ್ಲಿಮ್ ಉಮರ್ ಖಾದಿಲ್ ಅಂತ ಹೇಳುವಂಥ ನನಗೆ ಸಪೋರ್ಟ್ ಇದ್ದ, ಆ ಥರ ಈ ಥರ ಅಂತ ಹೇಳ್ತಾರೆ. ಅದರ ಬಗ್ಗೆ ನೆಕ್ಸ್ಟ್ ಮಾತಾಡ್ತೇನೆ ಆಯಿತಾ. ಅಂದರೆ ಅದು ತಪ್ಪೇ ಇರ್ಬೋದು, ನಾನು ಕೂಡ ಒಪ್ಪಿಕೊಳ್ತೇನೆ, ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡುವ. ಇವಾಗ ಇವರೆಲ್ಲರೂ ಅಥವಾ CJP ಆಗಿರ್ಬೋದು ಅಥವಾ ಸೋನಮ್ ವಾಂಗ್ಚುಕ್ ಅಥವಾ ಸ್ಟೂಡೆಂಟ್ಸ್, ಮೇನ್ಲಿ ಸ್ಟೂಡೆಂಟ್ಸ್ಗಳ ಪೇರೆಂಟ್ಸ್ಗಳು ಆಗಿರ್ಬೋದು ಕೇಳ್ತಿರೋದು ಒಂದೇ, ನಾನು ರಿಸೈನ್ ಮಾಡಿಸಿ ಅಂತ. ಮಾಡಲಿಕ್ಕೆ ಏನಿತ್ತು ದೊಡ್ಡ ರೋಗ? ಅಲ್ಲೊಂದು ವಿಷಯ ಉಂಟು. ಸುಮ್ಮನೆ ಅವರು ಮೋದಿ ಅಥವಾ ನಮ್ಮ ಅಮಿತ್ ಶಾ ಏನು ರಿಸೈನ್ ಮಾಡಿಸ್ತಿಲ್ಲ, ನನ್ನ ಹತ್ರ ತೆಗೆದು ಬಿಸಾಕ್ತಿಲ್ಲ. ಯಾಕೆ ಧರ್ಮೇಂದ್ರ ಪ್ರಧಾನ್ ನನ್ನನ್ನು ರಿಸೈನ್ ಮಾಡಿಸ್ತಿಲ್ಲ ಅಥವಾ ತೆಗೆದು ಬಿಸಾಕ್ತಿಲ್ಲ ಅಂತಾದರೆ ಮೇನ್ ರೀಸನ್ ಆಯಿತಾ, ಒಡಿಶಾದಲ್ಲಿ BJP ಗೆಲ್ಲಿಗೆ ಕಾರಣವೇ ಧರ್ಮೇಂದ್ರ ಪ್ರಧಾನ್ ಆಯಿತಾ. ಸೊ ಆ ಒಂದು ವಿಷಯಕ್ಕೋಸ್ಕರ ಯಾರು ಕೂಡ ನಮ್ಮ BJP ಪಕ್ಷದವರು ಆ ಒಂದು ವಿಷಯಕ್ಕೆ ತಲೆ ಕೂಡ ಹಾಕ್ತಿಲ್ಲ. ಅದು ಎಲ್ಲಿಯಾದರೂ ಧರ್ಮೇಂದ್ರ ಪ್ರಧಾನ್ ರಿಸೈನ್ ಮಾಡಿಸಿದರೆ ಒಡಿಶಾ ಕೈ ಬಿಟ್ಟು ಹೋದ ಹಾಗೆ ಅಂತ ಹೇಳುವಂಥ ವಿಷಯದಲ್ಲಿ ಅಲ್ವಾ. ಸೊ ಅದಕ್ಕೋಸ್ಕರ ಸುಮ್ಮನೆ ಕೂತಿದ್ದಾರೆ ಅಷ್ಟೇ. ಇಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಹೊಡಿಬೇಡಿ, ಆ ವೀಡಿಯೋಸ್ಗಳು ನೋಡ್ಬೇಕು. ನಾವು ಈ ವಿಡಿಯೋದ ಎಂಡಲ್ಲಿ ಹಾಕ್ತೇನೆ ಆಯಿತಾ. ವೀಡಿಯೋಸ್ ನೋಡಿದರೆ ರಕ್ತ ಕುದೀತದೆ. ಇಲ್ಲಿ BJP ಕಾಂಗ್ರೆಸ್ಸಿಂದ ನಮ್ಮ CJP ಕೂಡ ಒಳ್ಳೆಯದು ಅಂತ ಹೇಳುವಂಥದ್ದಲ್ಲ, ಬಟ್ ಸ್ಟೂಡೆಂಟ್ಸ್ಗಳಿಗೆ ಹೊಡೆಯುವಂಥದ್ದು ಆಯಿತಾ. ಅದು ಕೂಡ ಈ ಲಾಠಿಯಲ್ಲಿ ಆಣಿಯನ್ನು ಹಾಕಿ, ಮತ್ತು ಕೆಲವೊಬ್ಬರು ಐ ಥಿಂಕ್ ಅದು ಆರ್ಮಿ ಅಥವಾ ಸಮಥಿಂಗ್ ಆ ರಿಲೇಟೆಡ್ ಆಫೀಸರ್ಸ್ ಇರಬೇಕು. ನೇಮ್ ಟ್ಯಾಗ್ ಎಲ್ಲ ಕ್ಲೋಸ್ ಮಾಡಿದ್ದಾರೆ. ಎಲ್ಲಿದೆ ಅಕೌಂಟಬಿಲಿಟಿ? ನಾಳೆ ಯಾರಾದ್ರು ಸತ್ತರೆ ಯಾರು ಹೊಡೆದ್ರು ಅಂತ ಹೇಗೆ ಗೊತ್ತು? ಅಥವಾ ಅದು ಒರಿಜಿನಲ್ ಪೀಪಲ್ ಅಂತಲ್ಲ ಗೊತ್ತಿಲ್ಲ. ಕೆಲವೊಬ್ಬರೆಲ್ಲ ಕಲರ್ ಡ್ರೆಸ್ಸಲ್ಲಿ ಹೊಡಿಲಿಕ್ಕೆ ಬರ್ತಿದ್ದಾರೆ, ಗೂಂಡಾಸ್ಗಳು, ಬೇವರ್ಸಿಗಳು. ಏನಾಗ್ತಾ ಉಂಟು? ಇದುವಾ ನಮ್ಮ ದೇಶ? ಸೂಪರ್. ಸುಮ್ಮನೆ ಕಲ್ಲು ಹೋರಾಟ, ಟಿಯರ್ ಗ್ಯಾಸ್ ಆಗಿರ್ಬೋದು. ಮತ್ತು ಕೆಲವೊಂದು ವೀಡಿಯೋಸ್ಗಳು ನೋಡಿದ್ದೇನೆ ಆಯಿತಾ, ಪೊಲೀಸ್ ಅವರೇ ಕಾರ್ಗಳನ್ನೆಲ್ಲ ಹೊಡೆದಾಕಿ ಲಾಸ್ಟಿಗೆ CJP ಅವರ ಮೇಲೆ ಹಾಕಿ ಅವರ ಮುಗಿಸಿಬಿಡು ಅಂತ ಹೇಳುವಂಥ ವಿಷಯಗಳು ನೋಡಿದ್ದೇನೆ. ಕೆಲವೊಬ್ಬರು ಡಾಕ್ಟರ್ಸ್ ಅಲ್ಲಿ ಪಾಪ ಕೆಲವೊಬ್ಬರಿಗೆ ಏಟ್ಗಳಾಗಿರ್ತದೆ, ಹೆಲ್ಪ್ ಮಾಡಲಿಕ್ಕೆ ಹೋಗುವಂಥಲ್ಲಿ ಹೋದವರ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದಾರೆ. ಇದೆಲ್ಲ ಪೊಲೀಸೇ ಅಲ್ಲ ಆಯಿತಾ. ನಾವು ಓಟ್ ಹಾಕೋದು ನಮ್ಮ ದುಡ್ಡಿಂದ, ಅವರು ಮಿನಿಸ್ಟರ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು, ನಮ್ಮ ದುಡ್ಡಿಂದ ನಡೀತಿರುವಂಥದ್ದು. ಇವಾಗ ಹೇಳಿ, ಟ್ಯಾಕ್ಸ್ ಕಟ್ಟಬೇಕಾ? ಇದು ನಮ್ಮ ಡೆಮೊಕ್ರಾಟಿಕ್ ಕಂಟ್ರಿ, ಇದಕ್ಕೆ ನಾವು ಪ್ರೌಡ್ ಆಗಿರಬೇಕು. ಮಾತಾಡ್ತಾ ಹೋದರೆ ನಾವು ಪುಸ್ತಕದಲ್ಲೆಲ್ಲ ಹಿಸ್ಟ್ರಿಯಲ್ಲಿ ಓದಿದ್ದೇವೆ, ಬ್ರಿಟಿಷರು ಹಾಗೆ ಲೂಟ್ ಮಾಡಿದರು, ಹೀಗೆ ಲೂಟ್ ಮಾಡಿದರು ಅಂತ. ಇವಾಗ ಆಗ್ತಿರುವಂಥದ್ದೆಲ್ಲ ಹಿಸ್ಟ್ರಿ ಪುಸ್ತಕದಲ್ಲಿ ಹಾಕಬೇಕಾಯ್ತಾ? ಇದೆಲ್ಲ ಹಾಕೋದಿಲ್ಲ ಯಾರು. ನಾನು ಕೂಡ ಈ ಒಂದು ಪ್ರೊಟೆಸ್ಟನ್ನು ಅಷ್ಟು ಪ್ರತಿದಿನ ನೋಡ್ತಿದ್ದೆ, ರೀಲ್ಸಲ್ಲಿ ಆಗಿರ್ಬೋದು, ನ್ಯೂಸಲ್ಲಿ ಆಗಿರ್ಬೋದು. ನ್ಯೂಸಲ್ಲಿ ಎಂತ ಇಲ್ಲ ಆಯಿತಾ, ನ್ಯೂಸಲ್ಲಿ ಇವರ ಸೈಡ್ ಯಾರೂ ಇಲ್ಲ, ಎಲ್ಲ ಕೂಡ ನ್ಯೂಸ್ ಚಾನಲ್ಸ್ಗಳು ಯಾವುದು ಒರಿಜಿನಲ್ ಆಗುಂಟು ಎಲ್ಲವೂ ಪೊಲಿಟಿಷಿಯನ್ಸ್ಗಳು ಪರ್ಚೇಸ್ ಮಾಡಿರುವಂಥ ಅಥವಾ ಇನ್ವೆಸ್ಟ್ ಮಾಡಿರುವಂಥ ನ್ಯೂಸ್ ಚಾನಲ್ಸ್ಗಳೇ. ಸೊ ನ್ಯೂಸ್ ಚಾನಲ್ಸ್ಗಳು ಬೆಂಕಿ ಬಿತ್ತು. ರೀಲ್ಸ್ಗಳಲ್ಲಿ ಬರ್ತಿರುವಂಥದ್ದು ಆ್ಯಕ್ಚುಲಿ ಫ್ಯಾಕ್ಟ್ ಆಯಿತಾ. ಲೈಕ್ ಫ್ಯಾಕ್ಟ್ ಅಂದರೆ ಎಲ್ಲರೂ ಕೂಡ ವೀಡಿಯೋ ಮಾಡಿ ಹಾಕ್ತಿರುವಂಥ, ನಮ್ಮ ಕಣ್ಣಾರು ನೋಡ್ತಿದ್ದೇವಲ್ಲ, ಸುಮ್ಮನೆ ಹುಡುಗಿಯರ ಮೇಲೆ ಹೊಡೆಯುವುದು. ಅದು ಕೂಡ ಕೆಲವೊಂದು ವೀಡಿಯೋಸ್ ನೋಡ್ತೇವೆ, ಬೇಡದ ಇದ್ದು ಸುಮ್ಮನೆ ಹೊಡೆಯುವಂಥದ್ದು, ಬ್ಯಾಕಿಗೆ ಇಲ್ಲೆಲ್ಲ ಹೊಡೆಯುವಂಥದ್ದು, ಏನೆಲ್ಲ ನಡೀತಾ ಉಂಟು. ಇದುವಾ ಸೋ ಕಾಲ್ಡ್ ಪೊಲೀಸ್ ಶಿಪ್? ಹೊಡೆದು ಬಿಸಾಕಬೇಕಂತ ಅನಿಸ್ತದೆ ಸಿಟ್ಟು ಬರುವಾಗ ವೀಡಿಯೋಸ್ ನೋಡೋದು. ರಾತ್ರಿ ನಿದ್ರೆ ಬರೋದಿಲ್ಲ ಆಯಿತಾ. ನನಗೆ ನೀನು 4 ಗಂಟೆವರೆಗೆ ನಿದ್ರೆ ಮಾಡಲಿಲ್ಲ, ಇದೇ ವೀಡಿಯೋಸ್ಗಳು ನೋಡಿಕೊಂಡು ರಕ್ತ ಕುದಿಕೊಂಡಿತ್ತು. ಅದಕ್ಕೋಸ್ಕರ ಇವತ್ತು ವೀಡಿಯೋ ಮಾಡ್ತಿರೋಂಥದ್ದು. ನನಗೆ ಯಾಕೆ ಬೇಕಿದೆಲ್ಲ ನನಗೆ ಆ್ಯಕ್ಚುಲಿ? ಇದನ್ನು ನಾನು ವೀಡಿಯೋಸ್ ಮಾಡಿ ನನ್ನ ಆ್ಯಂಟಿ ನ್ಯಾಷನಲ್ ಅಂತ ನಾನು ಜನ ಕರ್ಕೊಳ್ಳಿ ಅಂತನ ಅಲ್ಲ ಆಯಿತಾ. ಸೀರಿಯಸ್ಲಿ ಏನು ಈಗ ವೀಡಿಯೋದ ಕೆಲವೊಬ್ರು ಅನ್ಸಬ್ಸ್ಕ್ರೈಬ್ ಮಾಡಿ ಹೋಗಿರ್ಬೋದು, ಸಾಯಿ ನನಗೆ ಕೇರಿಲ್ಲ. ನಾನೇನು ದೊಡ್ಡ ಯೂಟ್ಯೂಬರ್ ಆಗಬೇಕು ಅಂತ ಆಸೆ ಇದ್ದವನು ಅಷ್ಟೇ ಹೊರಟು ಸಬ್ಸ್ಕ್ರೈಬರ್ಸ್ ಆಗೋದು ನನಗೆ ದೊಡ್ಡ ವಿಷಯ ಅಲ್ಲ ಆಯಿತಾ. ಮತ್ತು ಕೆಲವೊಬ್ರು ಬರೋರು ನನಗೆ ಇದಂತ ಇವನಿಗೆ ಕಾಂಗ್ರೆಸ್ನವ್ರು ದುಡ್ಡು ಕೊಟ್ಟಿದ್ದಾರೆ, ಆಪನವ್ರು ದುಡ್ಡು ಕೊಟ್ಟಿದ್ದಾರೆ. ಸೊ ನಾನು ಆ್ಯಕ್ಚುಲಿ ಈ ಒಂದು ಪ್ರೊಟೆಸ್ಟನ್ನು ನೋಡ್ತಿದ್ದೆ, ಎಲ್ಲವನ್ನು ಅರ್ಥ ಮಾಡ್ಕೊಳ್ತಿದ್ದೆ, ತಲೆಯಲ್ಲಿ ತುಂಬಿಸ್ಕೊಳ್ತಿದ್ದೆ, ಬಟ್ ನಾನು ಸಪೋರ್ಟ್ ಮಾಡ್ತಿರಲಿಲ್ಲ ಆಯಿತಾ. ಸೋನಮ್ ವಾಂಗ್ಚುಕ್ ಮಾಡಿದ್ದೆಲ್ಲ ಪರ್ಫೆಕ್ಟಾಗಿ ಸರಿ. ಈ ಒಂದು ಪ್ರೊಟೆಸ್ಟಲ್ಲಿ ನಡ್ತಿರುವಂಥದ್ದು ಅವನ ಪರ್ಮಿಷನ್ ಇಲ್ಲದೆ ಅವನ ಇಟ್ಕೊಂಡು ಹೋದರು, ಆಯಿತು, ಇಟ್ಸ್ ಓಕೆ. ಪಾಪ ಆ ಜನ ಸಾಯಲಿಲ್ಲ, ಪುಣ್ಯಕ್ಕೆ ಏನು ಹೆಲ್ಪ್ ಆದ, ಆಯಿತು, ಇಟ್ಸ್ ಓಕೆ. ಆ್ಯಂಡ್ CJP ಓನರ್ ಇದ್ದಾನಲ್ಲ ಅಭಿಜಿತ್ ದೀಪ್ಗೆ ಅವು ಕೂಡ ಹೇಳಿದ, ನಾನು ಕೂಡ ಪ್ರೊಟೆಸ್ಟ್ ಹಂಗರ್ ಸ್ಟ್ರೈಕ್ ಸ್ಟಾರ್ಟ್ ಮಾಡ್ತೇನೆ ಅಂತ. 12 hours ಬಿಟ್ಟು ನೀರು ಕುದ್ದೆ ಬಿಟ್ಟ. ಆಗೋದಿಲ್ಲ, ಅದೆಲ್ಲ ಸುಮ್ಮನೆ ಹೆಸರಿಗೆ ಗೊತ್ತಾಗ್ತದೆ ಆಯಿತು. ಕೆಲವೊಂದೆಲ್ಲ CJP ನಾನು ಒಪ್ಪಿಕೊಳ್ಳೋದಿಲ್ಲ, ಬಟ್ ಈ ಪ್ರೊಟೆಸ್ಟ್ ಆಗ್ತಿರುವಂಥದ್ದು ಸ್ಟೂಡೆಂಟ್ಗಳ ಮೇಲೆ ದಬ್ಬಾಳಿಕೆ, ಹೊಡೆದಾಟ, ಬಡ್ದಾಟ ಇದೆಲ್ಲ ಕಣ್ಣಲ್ಲಿ ನೋಡ್ಕೊಂಡು ಸುಮ್ಮನೆ ಇರಲಿಕ್ಕೆ ಅಂತ
ಏನೋ ಆ ಥರದ ಬಿ ಜೆ ಪಿ ಸಪೋರ್ಟರ್ ನಾನಲ್ಲ ಆಯಿತಾ. ಸೀರಿಯಸ್ಲಿ ಅಲ್ಲ. ಎಜುಕೇಷನ್ ಎಷ್ಟೋ ವಿಷಯಗಳಲ್ಲಿ ಎಜುಕೇಷನ್ ಸೀಟ್ ಬೇಕು ಅಂತಾರೆ, ದುಡ್ಡು ಎಲ್ಲದರಲ್ಲೂ ದುಡ್ಡು ಮಾಡ್ತಾರೆ. ಎಜುಕೇಷನ್ ಎಕ್ಸಾಮಿಗೆ ಚೀಟಿ ಕೊಟ್ಟು ಪಾಸ್ ಮಾಡಿ. ಇವಾಗ ಕೂಡ ಕ್ಲಾರಿಟಿ ಇಲ್ಲ ಎಷ್ಟು ಜನ. ಈಗ ಮೊನ್ನೆ ರಿಸಲ್ಟ್ ಬಂತು, ಎಷ್ಟು ಜನರಿಗೆ ಒಳ್ಳೆಯದಾಗಿದೆ ಅಥವಾ ಸರಿ ಬಂದಿದೆ, ಅಲ್ಲಿ ಕೂಡ ಸ್ಕ್ಯಾನ್ ಮಾಡಲಿಕ್ಕೂ ಸಾಕು. ದೇವ್ರನ್ನೇ ನಂಬಿಕೆ ಇಲ್ಲ ಈ ಗೌರ್ಮೆಂಟ್ಸ್ಗಳ ಮೇಲೆ. ಕರ್ನಾಟಕ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು. ಈ ಒಂದು ವಿಷಯ ಉಂಟಲ್ಲ, ಮಕ್ಕಳಿಗೆ ಸ್ಟೂಡೆಂಟ್ಸ್ಗಳಿಗೆ ಮಾತ್ರ ಅಲ್ಲ ಆಯಿತಾ, ಟೀಚರ್ಸ್ಗಳಿಗೂ ತಲೆಗೆ ಹೋಗಬೇಕು. ಟೀಚರ್ಸ್ಗಳು ಚಿಕ್ಕದಿರುವಾಗಿಂದ ಹೇಳಿಕೊಡ್ದು ಅಂತ ನಮ್ಮದು ಪ್ರಜಾಪ್ರಭುತ್ವ ದೇಶ, MLA ಸುಪ್ರೀಂ ಕೋರ್ಟ್, ಮೈ ಲಾರ್ಡ್. ಏನು ನಡೀತಾ ಉಂಟು ಇವಾಗ? ಆಗಿದ್ರೆ ಇದು ಟೀಚರ್ಸ್ಗಳಿಗೆ ಇದನ್ನು ಹೇಳ್ಕೊಡ್ಬೇಕು. ಟೀಚರ್ಸ್ಗಳಿಗೂ ಅರ್ಥ ಆಗಬೇಕು, ನಮ್ಮ ಸ್ಟೂಡೆಂಟ್ಸ್ಗಳು ಇದೆಲ್ಲ ಮಾಡ್ತಿದ್ದಾರೆ, ಬಟ್ ಓದ್ತಿದ್ದಾರೆ, ಕಷ್ಟಪಡ್ತಿದ್ದಾರೆ. ಅವ್ರು ಏನೂ ತೊಗೊಳ್ತಿಲ್ಲ, ನಂಗೆ ಗೊತ್ತಿಲ್ಲ. ಆ್ಯಕ್ಚುಲಿ ಅವರು ಕೂಡ ಸ್ಟ್ರೈಕಿಗೆ ಇಳಿಬೇಕಿತ್ತು ಸ್ಟೂಡೆಂಟ್ಸ್ಗಳ ಪರವಾಗಿ. ಯಾಕೆ ಅಂತೇಳಿದರೆ ಕಾಲೇಜ್ ಕೂಡ ಯಾವ್ದಾದ್ರು ಪೊಲಿಟಿಷಿಯನ್ ಪರ್ಸನ್ ಆಗಿರ್ತಾನೆ. ಸೊ ಯಾರು ಕೂಡ ಮಾತಾಡಿದ್ರು ಅಷ್ಟೇ. ಸಂಬಳ ಬರಬೇಕಾದ್ರೆ ಇನ್ನೊಂದು ಸೈಡ್ ಗೌರ್ಮೆಂಟಿಂದ ಕೂಡ. ಸೊ ಟೀಚರ್ಸ್ಗಳ ಕೂಗುವಂಥ ವೀಡಿಯೋಸ್ಗಳು ನೋಡಿದೆ. ಸ್ಟೂಡೆಂಟ್ಸ್ಗಳು ಸುಮ್ಮನೆ ಎಲ್ಲ ಆಯಿತಾ, ಎಷ್ಟೋ ಕಷ್ಟಪಟ್ಟಿರ್ತಾರೆ ಓದಲಿಕ್ಕೋಸ್ಕರ. ದುಡ್ಡು ಇರೋದಿಲ್ಲ, ಆಸೆಗಳು, ಫ್ಯೂಚರಲ್ಲಿ ಮೆಡಿಕಲ್ ಕಲಿಬೇಕು, ಅದು ಇದು ಏನೆಲ್ಲ ಆಸೆ ಇರ್ತದೆ. ಎಲ್ಲವನ್ನು ಒಂದು ನೀಟ್ ಪೇಪರ್ ಎಕ್ಸಾಮಿನೇಷನ್ ಇದರಲ್ಲೇ ಮುಗಿಸ್ತಾರಲ್ಲ, ಇದು ಒಂದು ಸೈಡ್ ಆಯಿತಾ. ನಾನು ಸೀರಿಯಸ್ಲಿ ಹೇಳ್ತೇನೆ, ನಾನು ಈ ಒಂದು ಎಜುಕೇಷನ್, ನೀಟ್ ಎಕ್ಸಾಮ್ ಈ ವಿಷಯದ 100% ಸಪೋರ್ಟ್ ಮಾಡ್ತೇನೆ. BJP ಅಲ್ಲ, ಕಾಂಗ್ರೆಸ್ ಅಲ್ಲ. ಸೀರಿಯಸ್ಲಾಗಿ ಇದಕ್ಕೆ ನಮಗೆ ನ್ಯಾಯ ಬೇಕೇ ಬೇಕು. ಈ ಥರ ಯಾವುದೇ ನೀಟ್ ಆಗಿರ್ಬೋದು, ಪೊಲೀಸ್ ಎಕ್ಸಾಮ್ ಆಗಿರ್ಬೋದು, ಅದು ಇದು ಕರಪ್ಷನ್ ನಿಲ್ಲಬೇಕಷ್ಟೇ. ಅದು ನನಗೆ ಸೀರಿಯಸ್ಲಿ ಸಪೋರ್ಟ್ ಮಾಡ್ತೇನೆ. ಇದು ಒಂದೇ ವಿಷಯ ಅಲ್ಲ ಆಯಿತಾ. ಇವಾಗ ಈ ಒಂದು ವಿಷಯ ಏನೋ ಒಂದು ಮಾಡಿ ಅಂದರೆ ಸೈಲೆಂಟ್ ಮಾಡ್ತಾರೆ, ಏನೊಂದು ಮಾಡ್ತಾರೆ. ಈ ಥರ ವಿಷಯಗಳು ಸುಮಾರು ಇದೆ ಆಯಿತಾ. ನಾವು ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದ್ದೇವೆ ಅಷ್ಟೇ ನೋಡಿಕೊಂಡು. ಎಕ್ಸಾಂಪಲ್ ಮೊನ್ನೆ ಅಯೋಧ್ಯೆದು 200 crore ಸ್ಕ್ಯಾಮ್ ಗೊತ್ತಾಯಿತು. ಇದನ್ನೆಲ್ಲ ಇನಿಷಿಯೇಟ್, ನಮಗೆ ರಿಯಲಿ ಪ್ರೌಡ್ ಆಫ್ ದ್ಯಾಟ್. ಅಯೋಧ್ಯೆ ಮಂದಿರ ಆಯಿತು, ಏನೋ ಮಂದಿರ ಕಟ್ಟಿದ್ರು, ವಿಗ್ರಹ ಆಯಿತು, ಪೂಜೆ ಆಗ್ತಾ ಉಂಟು, ಎಲ್ಲ ಆಗ್ತಾ ಉಂಟು, ಪ್ರೌಡ್. ಇದನ್ನೆಲ್ಲ ಮಾಡಿದ್ಯಾರು? BJP ಅವರು, ಮೋದಿ. ಎಲ್ಲವನ್ನು ಟ್ರಸ್ಟ್ ಆಗಿರ್ಬೋದು, ಎಲ್ಲವೂ ಕೂಡ ಮಾಡಿದ್ದು ಮೋದಿ. ಲಾಸ್ಟ್ ಟೈಮ್ ಐ ಥಿಂಕ್ ಎಲೆಕ್ಷನ್ ಬರುವಾಗ ಕೂಡ ಇದನ್ನು ಹಿಡ್ಕೊಂಡು ಪ್ರಮೋಟ್ ಮಾಡಿದ್ದಾರೆ ಐ ಥಿಂಕ್ ಅಲ್ವಾ. ಬಟ್ ಇವಾಗ ಏನಾಯಿತು? ಇವಾಗ ಎಲ್ಲಿ ರೆಸ್ಪಾನ್ಸಿಬಿಲಿಟಿ ತೊಗೊಳ್ತಿದ್ದಾರೆ BJP ಅವರು ಆಗಿರ್ಬೋದು ಅಲ್ವಾ. 200 crore. ಇನ್ನೊಬ್ಬ ಬಂದು ಹೇಳ್ತಾನೆ, ಐ ಥಿಂಕ್ ಅದು ನಮ್ಮ ಹಿಂದೂ ರಕ್ಷಣಾ ವೇದಿಕೆ ಅಥವಾ ದಲ್ ಸಮಥಿಂಗ್ ಏನೋ ಉಂಟು, ಅದರ ಯಾವುದೋ ಒಂದು ಮೆಂಬರ್ ಬಂದು ಹೇಳ್ತಾನೆ, ಮೆಂಬರ್ ಅಧ್ಯಕ್ಷನ ಗೊತ್ತಿಲ್ಲ. ಆಗಲಿ ಬಿಡಿ, ಒಂದು ಹಿಂದೂ ದೇವಸ್ಥಾನದ ಹಣ ಇನ್ನೊಬ್ಬ ಹಿಂದೂವಿಗೆ ಹೋಯಿತು ಹೊರತೆ ಬೇರೆ ಯಾರಿಗಾದರೂ ಹೋಯ್ತಾ ಅಂತ ಕೇಳ್ತಾನೆ. ಏನಿದು? ನಾವು ಹಾಕ್ಕೊಂಥ ಹಣ ಯಾವನೊಬ್ಬ ಕೊಳ್ಳೆ ಹೊಡಿತಿದ್ದಾನೆ ನೋಡ್ಕೊಂಡು ಹಿಂದೂವಾಗಿ ಸುಮ್ಮನಿರಬೇಕು ಅಂತ ಹೇಳೋದು. ನಾಳೆ ಅವನ ಹೆಂಡತಿ ಕೂಡ ಹಿಂದೂ, ನಾನು ಕೂಡ ಹಿಂದೂ, ಅವನ ಹೆಂಡತಿನ ಕೇಳಿದ್ರೆ ಕೊಡ್ತಾನವ? ನಾನು ಹಿಂದೂ ಅಂತ ಹೇಳುವಂಥ ರೀಸನ್ಗೆ ಒಪ್ಪಿಕೊಳ್ತಾನವ? ವಿಷಯ ಅಷ್ಟೇ ಸಿಂಪಲ್. ದೊಡ್ಡ ದೊಡ್ಡ ವೆಲ್ಫೇರ್ ಕಾರ್ಗಳಲ್ಲಿ ನಡೀತಾರೆ, ಓಡಾಡ್ತಾರೆ. ಅದರ ಏನೋ ಅಯೋಧ್ಯೆ ರಾಮ ಮಂದಿರದ ಒಂದು ಅಂಥ ಆಫೀಸರ್ಸ್ಗಳು. ಏನಾಗ್ತಾ ಉಂಟು? ಆ್ಯಂಡ್ ಈ ಒಂದು ಅಯೋಧ್ಯೆ ರಾಮ ಮಂದಿರದ ಒಂದು ಇಂಥ ಸ್ಕ್ಯಾಮ್ ಗೊತ್ತಾಯ್ತಲ್ಲ, 200 crore ಅಂತ. ಯಾರಾದರೂ RSS ಆಗಿರ್ಬೋದು, ವಿಶ್ವ ಬಜರಂಗ ದಳ ಆಗಿರ್ಬೋದು, ಹಿಂದೂ ರಕ್ಷಣಾ ವೇದಿಕೆ ಆಗಿರ್ಬೋದು, ಯಾರಾದರೂ ಮಾತಾಡಿದಾರಾ? ಇಲ್ಲ. ಎಲ್ಲುಂಟು ಇವಾಗ ನಮ್ಮ ಹಿಂದುತ್ವ? ಆ್ಯಕ್ಚುಲಿ ಇಂತಹ ಟೈಮಲ್ಲಿ ಹಿಂದುತ್ವ, RSS ಎಲ್ಲ ಬೇಕಾಯ್ತಾ? ಅಲ್ಲಿ ಸ್ಕ್ಯಾಮ್ ಮಾಡಿದವರು, ದುಡ್ಡು ಮಾಡ್ಕೊಂಡವ್ರನ್ನ ಹೊಡೆದು ರೋಡಿಗೆ ಹಾಕಿ ಹೊಡಿಬೇಕು ಅಂತ ಆ ಥರ ಇರಬೇಕು. ಇವಾಗ ಎಲ್ಲುಂಟು? ನಾವು ಸಪೋರ್ಟ್ ಮಾಡ್ತಿರುವಂಥ ನಮ್ಮ ಮನೆಯವರು ಎಲ್ಲರೂ ಕೂಡ ನಾವೀಗ RSS ಅಲ್ಲಿ ಬಜರಂಗಗಳು ಎಲ್ಲಿರ್ತಾರೆ, ಎಲ್ಲಿದ್ದಾರೆ ಅಲ್ವಾ? ವಾಸ್ತೆ. ಇನ್ನೊಂದು ಸೈಡು ನಾವು BJP ತುಂಬ ಸಪೋರ್ಟ್ ಮಾಡಿದಂಥ ರೀಸೆಂಟಾಗಿ ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲ್ ಎಲೆಕ್ಷನ್. ಅಲ್ಲಿ ಮಮತಾ ಬ್ಯಾನರ್ಜಿ TMC ಸಮಥಿಂಗ್ ಏನೋ ತುಂಬ ವಿಚಿತ್ರ ಕೆಟ್ಟದಾಗಿ ನಡೆಸ್ತಿದ್ರು. ರೇಪ್ ಆದ ವಿಕ್ಟಿಮನ್ನು ಕೂಡ ಯಾರು ಅಂತ ಹುಡುಕಲಿಲ್ಲ, ಯಾರು ಮಾಡಿದ್ದು ಅಂತ ಹುಡುಕಲಿಲ್ಲ. ಗೌರ್ಮೆಂಟ್ ಆಗಿತ್ತು ಮಮತಾ ಬ್ಯಾನರ್ಜಿ ಗೌರ್ಮೆಂಟ್, ಹೌದಾ? ಸೊ ಫುಲ್ ಸಪೋರ್ಟ್ ಮಾಡಿದ್ವಿ ಈ ಸರ್ತಿ BJP ಬಂದೇ ಬರ್ತದೆ ಅಂತ. ಬಂದ ಮೇಲೆ ಸ್ಟೇಟಸ್ ಹಾಕಿ ತುಂಬಾ ಖುಷಿಪಟ್ವಿ ಅಲ್ವಾ? ನೆನ್ಪಿಟ್ಕೊಂಡ್ರೆ ಮೋದಿಜಿ ಕೂಡ ಈ ಒಂದು ಎಲೆಕ್ಷನ್ನ ಗೆದ್ದದ್ದು ಒನ್ ಆಫ್ ದ ರೀಸನ್. ಅಂದರೆ ಇದೆಲ್ಲ ರೀಸನ್ ಇರಬಹುದು, ತಪ್ಪುಗಳು ನಡೀತಾ ಉಂಟು, BJP ಸಪೋರ್ಟ್ ಮಾಡಿದ್ರು ಜನ. ಬಟ್ ಅವರು ಮುಂದೆ ಇಟ್ಟ ಕಾರ್ಡ್ ಯಾವುದು ಅಂತ ಹೇಳಿದ್ರೆ ವಿಕ್ಟಿಮ್ ಕಾರ್ಡ್ ಅಲ್ಲ,
ರೇಪಿಸ್ಟ್ ವಿಕ್ಟಿಮ್ನ ಅಮ್ಮನನ್ನು ತಂದು ಪಕ್ಕದಲ್ಲಿ ಕೂರಿಸ್ಕೊಂಡು ಎಲೆಕ್ಷನ್ ಗೆದ್ದರು. ಆ್ಯಂಡ್ ಅವರ ಅಮ್ಮನೇ ಬಂದು ಹೇಳಿದ್ದಾರೆ, ಸಿ ಎಮ್ ಆದವರು ಹೇಳಿದರು ಅಂತ 7 days ಒಳಗೆ ನಿಮಗೆ ನ್ಯಾಯ ಕೊಡಿಸ್ತೇವೆ ಅಂತ. ಈಗ 2 months ಮೇಲೆ ಆಯಿತು, ಎಲ್ಲುಂಟು ನ್ಯಾಯ? ಒಂದು ರೇಪ್ ವಿಕ್ಟಿಮನ್ನು ಫ್ರಂಟ್ ಇಟ್ಕೊಂಡು ಎಲೆಕ್ಷನ್ ಗೆಲ್ಲಿಸ್ತೇವೆ ಅಂತ ಹೇಳಿದ್ರು. ನಾವಿವಾಗ ರೀಜನನ್ನು ಅಂದರೆ ರಿಲಿಜನನ್ನು ಹಿಂದುತ್ವ ಅಂತ ಹೇಳಿ ಎದುರು ನಿಲ್ಲಿಸಿ ಗೆಲ್ಲಿಸ್ತೇವೆ. ಎಲ್ಲುಂಟು ನ್ಯಾಯ? ಎಲ್ಲುಂಟು ಅಲ್ವಾ? ಆ್ಯಂಡ್ ವೆಸ್ಟ್ ಬೆಂಗಾಲ್ನ ಸಿ ಎಮ್ ಆಯಿತಾ, ನಿಮಗೆ ವಿಡಿಯೋ ಹಾಕ್ತೇನೆ ಬೇಕಾರೆ, ಒಂದು ನಿಮಿಷ ವಿಡಿಯೋ ನೋಡ್ಕೊಂಡು ಬನ್ನಿ. कैमरा के सामने, टीवी कैमरा के सामने कितना लाए हो? अच्छा लाओ लाओ, और ऐसे कुर्ते में रख देते हैं. टीवी पे देखा कि नहीं देखा आपने? और चेहरा कितना भोला भाला था, ऐसा लगता था ये तो रोज की आदत वाले लगते हैं. ನೀವು ನೋಡಿದ್ರಲ್ಲ ಒಂದು ವಿಡಿಯೋ, ಮೋದಿನೇ ಅವತ್ತು ಹೇಳಿದಂಥ ವಿಡಿಯೋ ಇದು. ಅವ ಒಂದು 5 lakhs ಏನೋ ಏನು ಲಂಚ ತಗೊಳ್ತಿರುವಾಗ ಸಿಕ್ಕಿದಂಥ ವಿಡಿಯೋ ಆಯಿತಾ. ಅವನನ್ನೇ BJP ಅವರು ನಿಲ್ಲಿಸಿ ಇವಾಗ ಸಿ ಎಮ್ ಮಾಡಿದ್ದಾರೆ. ಎಲ್ಲುಂಟು ಇವಾಗ? ಮಾತಾಡಿ ನೋಡ. ನಾನು ಕೂಡ BJP ಸಪೋರ್ಟ್ರೇ ಗುರು, ನೀವು ಕೂಡ ಅದ್ರ ಇರ್ಬೋದು, ಮಾತಾಡಿ. ಸೊ ಈ ಥರ ನಮ್ಮ ಗೌರ್ಮೆಂಟ್ಸ್ಗಳು BJPಯಲ್ಲೆಲ್ಲ, ಕಾಂಗ್ರೆಸ್ಸಲ್ಲಿ ಉಂಟು. ನಾನು ಲಾಸ್ಟಿಗೆ ಮಾತಾಡ್ತೇನೆ, ಕಾಂಗ್ರೆಸ್ನ ವಿಷಯ ಕೂಡ ಮಾತಾಡ್ತೇನೆ. ಇದು ಕಾಂಗ್ರೆಸ್ BJP ಅಂತಲ್ಲ ಆಯಿತಾ, ಸಿಸ್ಟಮ್ ವಿರುದ್ಧ ಮಾತಾಡ್ತಿರುವಂಥ ವಿಷಯಗಳು ಅಷ್ಟೇ. ಇವಾಗ ನಾವೆಲ್ಲ ಎಜುಕೇಟೆಡ್ ಸ್ಟೂಡೆಂಟ್ಸ್ಗಳಿದ್ದಾವೆ, ಎಜುಕೇಟೆಡ್ ಪರ್ಸನ್ಸ್ಗಳಿದ್ದಾವೆ. ಈಗ ನಾನು ಅನ್ಎಂಪ್ಲಾಯ್ಡ್, ಎಜುಕೇಟೆಡ್ ಪರ್ಸನ್ ಅನ್ಎಂಪ್ಲಾಯ್ಡ್, ಅನ್ಎಜುಕೇಟೆಡ್ ಪರ್ಸನ್ಸ್ಗಳೆಲ್ಲ ಈ MP MLAಗಳಾಗಿದ್ದಾರೆ. ಏನು ಅವಸ್ಥೆ! ಅವರಿಗೆ ತಲೆ ಬುಡ ಗೊತ್ತಿಲ್ಲ. ಒಂದಾದರೆ ಯಾವುದೋ ಒಂದು ವಿಷಯದಲ್ಲಿ ಬಂದಿರ್ತಾರೆ, ಇಲ್ಲ ಅಂತಂದರೆ ಈ ಥರ ಅನ್ಎಜುಕೇಟೆಡ್ ಆಗಿದ್ದರೂ ಟಿಕೆಟ್ ಕೊಟ್ಟಿರ್ತಾರೆ, ಗೆಲ್ತಾರೆ ಅಷ್ಟೇ, ನಮ್ಮನ್ನು ರೂಲ್ ಮಾಡ್ತಾರೆ. ನಾವು ಅಷ್ಟು ಕಷ್ಟಪಟ್ಟು ಲಕ್ಷ ಖರ್ಚು ಮಾಡಿ ಎಜುಕೇಷನಿಗೆ ಬಂದು ಇಲ್ಲಿ 20-30 ಸಾವಿರ ಸಂಬಳ ಬರುವಂಥ ಕಂಪನಿಗಳು ಜಾಯ್ನ್ ಆಗ್ತವೆ. ಅವರು ಅನ್ಎಜುಕೇಟೆಡ್ ಫಸ್ಟ್ ಆಫ್ ಆಲ್ MP MLA ಆಗ್ತಾರೆ, ಲಂಚ ಕರಪ್ಷನ್ ಎಲ್ಲದರಲ್ಲೂ ದುಡ್ಡು ಮಾಡ್ತಾರೆ, ಶ್ರೀಮಂತರಾಗ್ತಾರೆ. ದ ಬೆಸ್ಟ್ ವೇ ಟು ಮೇಕ್ ಮನಿ ಈಸ್ ಬೀಯಿಂಗ್ ಅ ಪೊಲಿಟಿಷಿಯನ್ ಅಷ್ಟೇ ಇವಾಗ ಕಂಟ್ರಿಲಿರುವಂಥದ್ದು. ಅವರಿಗೆ ಕೂಡ ಎಕ್ಸಾಮ್ ಇರಬೇಕು, ಅವರಿಗೆ ಕೂಡ ಒಂದು ಇಷ್ಟು ಪಾಸ್ ಆಗಬೇಕು, ರ್ಯಾಂಕ್ ಇರಬೇಕು ಗುರು. ಯಾಕಿಲ್ಲ? ಇದಲ್ಲ ಡೆಮೋಕ್ರಾಟಿಕ್ ಕಂಟ್ರಿ, ಇದಕ್ಕೆ ನಾವು ಪ್ರೌಡ್ ಆಗಿರಬೇಕು. ಇವಾಗ ಈ ವಿಷಯಗಳಿಂದಲ್ಲ, ಈ ಒಂದು CJP ಜನತಾ ಮಂತರ್ ಈ ವಿಷಯಗಳಿಂದಾಗಿ ಇನ್ನೊಂದು ವಿಷಯ ಒಂದು ಸೈಲೆಂಟ್ ಆಗಿದೆ. ಯಾವುದು ಅಂತ ಹೇಳಿದರೆ, ಇತ್ನಾಲ್ 2-3 ವರ್ಷಗಳ ಹಿಂದೆಯೇ ಈ ಒಂದು ಮಿಕ್ಸಿಂಗ್ ಸ್ಟಾರ್ಟ್ ಆಗಿದೆ. ನಮಗೂ ಹೇಳಿರಲಿಲ್ಲ, ಇವಾಗ ಹೇಳಿದ್ದಾರೆ, ನಿಮ್ಗೆ ಗೊತ್ತಾಗಿದೆ. ಇವಾಗ ಹಾಕ್ತೇವೆ, ಮಾಡ್ತೇವೆ ಅಂತಲ್ಲ. ಜನರಿಗೆ ಒಂದು ಕೇಳಲಿಕ್ಕೂ ಇಲ್ಲ, ಜನರ ಒಪಿನಿಯನ್ ತೊಗೊಳ್ಲಿಕ್ಕಿಲ್ಲ. ಅವನ ಮಕ್ಕಳ ಒಂದು ಕಂಪನಿಗಳಿಗೆ ಒಂದು ಪ್ರೌಡ್ ಹಣ ಮಾಡಲಿಕ್ಕೋಸ್ಕರ ನಮ್ಮ ಮೇಲೆ ಹಾಕ್ತಿದ್ದಾರೆ ಅಷ್ಟೇ. ಇದನ್ನು ಕಾಂಗ್ರೆಸ್ ಪಕ್ಷದವರು BJP ಪಕ್ಷದವರು ಯಾರೂ ಮಾತಾಡ್ತಿಲ್ಲ. ಬಿಕಾಸ್ ಎಲ್ರಿಗೂ ಅವರ ರೈಸ್ ಮಿಲ್ ಅಂದರೆ ಎಥನಾಲ್ ಮಾಡೋದು, ರೈಸು ಮತ್ತು ಈ ಒಂದು ಶುಗರ್ ಕೇನ್ ಅದರಿಂದಲೇ ಆಯಿತಾ, ಎಲ್ರಿಗೂ ಇಂಥ ಫ್ಯಾಕ್ಟರ್ಸ್ಗಳು ಉಂಟು. ಸೊ ಈ ಸೈಡ್ ಬೂಸ್ಟ್ ಆದರೆ ಅವರಿಗೆ ದುಡ್ಡು ಆಗ್ತದೆ ಅಂತ ಕೂತ್ಕೊಂಡು ಯಾರು ಕೂಡ ಮಾತಾಡ್ತಿಲ್ಲ. ಕಾಂಗ್ರೆಸ್ ಪಕ್ಷದಾಗಿರ್ಬೋದು, BJP ಅವರು, ಎಲ್ಲರ ಹತ್ರ ಕೂಡ ಈ ಥರ ಫ್ಯಾಕ್ಟ್ರಿಗಳು ಉಂಟಾಯ್ತಾ. ಸೊ ಎಲ್ರಿಗೂ ಲಾಭನೇ ಅಲ್ವಾ? ಯಾಕೆ ಮಾತಾಡಬೇಕು? ದುಡ್ಡಾದರೆ ಆಯಿತು ಅಷ್ಟೇ. ಪರ್ಸನಲಾಗಿ ದೇಶ ಸಾಯಲಿ, ಇದೇ ಥಿಂಕ್ ಮಾಡಿ. ನನಗೆ ಸೀರಿಯಸ್ಲಿ ಕೆಲವೊಮ್ಮೆ ಅನಿಸ್ತದೆ, ಇದರಿಂದ ಬ್ರಿಟಿಷರಾದರೂ ಓಕೆ ಇರ್ತಿತ್ತೇನೋ ಅಂತ. ಕಂಪ್ಯಾರಿಸನ್ ಇಲ್ಲ ಅಂತ ಅನಿಸ್ತಿದೆ ನನಗೆ ಕೆಲವು. ಇವರು ಲೂಟ್ ಮಾಡ್ತಿದ್ದಾರೆ, ಅವರು ಲೂಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಅಲ್ಲಿ ರೂಲ್ಸ್ ಇರಬೇಕಾಯ್ತಾ. ಒಬ್ಬ MP MLA ಆಗುವವ ಗೌರ್ಮೆಂಟ್ ಸ್ಕೂಲಲ್ಲೇ ಕಲ್ತಿರಬೇಕು. ಅವರ ಮಕ್ಕಳು ಅಥವಾ ಅವನನ್ನು ಯಾವುದೇ ರೀತಿ ಪ್ರೈವೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಾರ್ದು. ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಹೆಲ್ತ್ ಫೆಸಿಲಿಟೀಸ್ ಕೊಡಬೇಕು, ಎಲ್ಲವೂ ಕೂಡ. ಆ ಥರ ಇದ್ದರೆ ಮಾತ್ರ ಆಯಿತಾ ಸೀರಿಯಸ್ಲಿ ಉದ್ಧಾರ ಆಗುವಂಥದ್ದು. ಮತ್ತು ಈ ರಿಸರ್ವೇಷನ್ ಅಂತೂ ಇನ್ನೊಂದು ವಿಷಯ, ದೊಡ್ಡ ಟಾಪಿಕ್. ಅಂಥದ್ದು ಕೂಡ ಸ್ಟಾಪ್ ಆಗಬೇಕಾಯ್ತಾ. ಅದು ಸ್ಟಾರ್ಟ್ ಮಾಡಿದ್ದು ಒಂದು ಒಳ್ಳೆ ರೀಸನ್ಗೋಸ್ಕರ, ಬ್ಯಾಕ್ವರ್ಡ್ ಪೀಪಲ್ ಫ್ರಂಟ್ ಬರಲಿ ಅಂತ. ಇವಾಗ ಅವ್ರು ತುಂಬ ಫ್ರಂಟ್ ಹೋಗಿದ್ದಾರೆ. ಇವಾಗ ಕೂಡ ರಿಸರ್ವೇಷನ್ ಹೆಸರಲ್ಲಿ ದುಡ್ಡು ಮಾಡೋದಾಯ್ತು ಅಷ್ಟೇ, ಉದ್ಧಾರ. ಆ್ಯಂಡ್ ಇನ್ನೊಂದು ವಿಷಯ ಆಯಿತಾ, ಭಕ್ತಿ ಅಂತ ಹೇಳುವಂಥ ಹೆಸರಲ್ಲಿ ಓಟ್ ಕೇಳಲಿಕ್ಕೆ ಬರ್ತಾರೆ. ಹಿಂದೂ, ರಾಮ, ಜೈ ಶ್ರೀರಾಮ್ ಅಂತ ಸ್ಲೋಗನ್ಸ್ಗಳಾಗಿರ್ಬೋದು, ಆ ವಿಷಯದಲ್ಲಿ ಓಟ್ ಕೇಳಲಿಕ್ಕೆ ಬರ್ತಾರೆ. ಹನುಮನನ್ನು ಯಾವುದೋ ರ್ಯಾಲಿಯಲ್ಲಿ, BJPಯ ರ್ಯಾಲಿಯಲ್ಲಿ ಕುಣಿಸ್ತಾರೆ. ದೇವರನ್ನು ಅವಹೇಳನ ಮಾಡೋದಲ್ವ. ಯಾವತ್ತಾದರೂ ರಾಮ ಥಿಂಕ್ ಮಾಡಿ, ಹಿಸ್ಟ್ರಿಯಲ್ಲಿ ಅಥವಾ ಹಿಸ್ಟ್ರಿಯನ್ನು
ನಮ್ಮ ರಾಮಾಯಣದಲ್ಲಿ ಓದಿಕೊಂಡಿದ್ದಾರ? ಯಾವುದಾದ್ರೂ ರಾಮ ಯಾವುದಾದ್ರು ಪೊಲಿಟಿಕಲ್ ಪಾರ್ಟಿಯಲ್ಲಿದ್ರ? ಹನುಮಂತ ಯಾವುದಾದ್ರು ಸ್ಲೋಗನ್ ಆಗಿ ಲೋಗೋ ಆಗಿ ಯಾವುದಾದ್ರು ಪಾರ್ಟಿಯ ಒಂದು ಎಂಥ ಮ್ಯಾನಿಫೆಸ್ಟೋ ಇದ್ರ? ಥಿಂಕ್ ಮಾಡಿ. ಇದು ಆ ಭಕ್ತಿ. ನಾವು ಭಕ್ತಿ ಅಂದರೆ ಎಂಥ? ಇಟ್ಸ್ ಅ ಬ್ಯೂಟಿಫುಲ್ ಕನೆಕ್ಷನ್ ಬಿಟ್ವೀನ್ ಮೀ ಆ್ಯಂಡ್ ಗಾಡ್. ಓಕೆ, ಯಾವುದಾದ್ರು ಹಸಿವಲ್ಲಿದ್ದ ವ್ಯಕ್ತಿಗೆ ಊಟ ಕೊಡುವಂಥದ್ದಾಗಿರ್ಬೋದು, ಕಷ್ಟದಲ್ಲಿರೋ ವ್ಯಕ್ತಿಗೆ ಸಹಾಯ ಮಾಡುವಂಥಾಗಿರ್ಬೋದು. ಇಂತಹ ಕೆಟ್ಟ ವಿಷಯಗಳು ಅಂದರೆ ಕರಪ್ಷನ್, ಭ್ರಷ್ಟಾಚಾರ, ಪೇಪರ್ ಲೀಕ್ ಅಂತಹ ವಿಷಯಗಳ ಬಗ್ಗೆ ಓಪನ್ ಆಗಿ ಮಾತಾಡುವಂಥದ್ದು, ಎಲ್ಲರೂ ತಪ್ಪು ನಡೆದಿರೋದನ್ನು ಅದರ ವಿರುದ್ಧ ನಿಂತ್ಕೊಳ್ಳುವಂಥದ್ದು, ಅದು ಆ್ಯಕ್ಚುಲಿ ಭಕ್ತಿ. ಈ ದೇವರು ಯಾವಾಗ ನಮ್ಮ ಪೊಲಿಟಿಕಲ್ ಪಾರ್ಟಿಯ ಸಿಂಬಲ್ ಅಥವಾ ಫೇಸ್ ಆದರು? ಹೇಳಿ. ಈಗ ನಾವು ಹೇಳಲಿಕ್ಕೆ ಹೋದರೆ ಈ ಪೊಲಿಟಿಕಲ್ ಲೀಡರ್ಸ್ಗಳನ್ನೇ ದೇವರು ಮಾಡಿದ್ದೇವೆ. ಆ ಪರ್ಸನ್ ಬಗ್ಗೆ ಮಾತಾಡ್ತಾರೆ, ನೀನು ಆ್ಯಂಟಿ ನ್ಯಾಷನಲ್, ನೀನು ಆ ಮಗ ಈ ಮಗ ಅಂತ ಕಮೆಂಟ್ಸಲ್ಲಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅಷ್ಟೇ ಅಲ್ವಾ? ಕರಪ್ಷನ್ ಎಷ್ಟು ಜಾಸ್ತಿ ಆಗಿದೆ, ಜಾಸ್ತಿ ಅಂತಲ್ಲ, ಮುಂಚಿನದಲ್ಲೂ ಉಂಟು, ಎಲ್ರಿಗೂ ಗೊತ್ತುಂಟು, ಯಾರು ಮಾತಾಡೋದಿಲ್ಲ. RTO ಒಂದು ಲೈಸೆನ್ಸ್ ತೊಗೊಳ್ಳಿಕ್ಕೆ ಕರಪ್ಷನ್. ನನಗೆ ಮೊನ್ನೆ ಒಂದು ಫ್ರೆಂಡಿಂದ ಕಾಲ್ ಬಂದಿತ್ತು, ಮಗ ಒಂದು ಜಾಬ್ ಇದೆ, 10 ಲಕ್ಷ ಕೊಡ್ತೀನಿ ಅಂತಾದರೆ ನಿಂಗೆ ಸೀಟ್ ಕೊಡ್ದಿರ್ತೇನೆ ಅಂದರೆ ಯಾರೋ ಪರ್ಸನಿಗೆ. ಎಲ್ಲುಂಟು, ನಾನಿಲ್ಲಿ ಕಾಲೇಜ್ ಫೀಸ್ ಒಂದು ಹಾಕಿ ಕಟ್ಟಬೇಕು, ಮತ್ತು ಇದು ಲಂಚ ಕೂಡ ಕೊಟ್ಟು ಜಾಬ್ ತೊಗೊಳ್ಬೇಕಂತ ಪರಿಸ್ಥಿತಿ ಬಂದಿದೆ. ಇದು RTO ಆಗಿರ್ಬೋದು, ಎಜುಕೇಷನ್ ಆಗಿರ್ಬೋದು, ಪೊಲೀಸ್ ಆಗಿರ್ಬೋದು. ಕೆಲವೊಂದು ಕಡೆ ಎಲ್ಲ ಭಿಕ್ಷೆ ಬೇಡ್ಕೊಂಡಿರ್ತಾರೆ ಪೊಲೀಸ್ಗಳು. ಕೆಲವೊಬ್ರು ಎಂಪ್ಲಾಯ್ಮೆಂಟಿಗೆ ದುಡ್ಡು, ಎಲ್ಲದಕ್ಕೂ ದುಡ್ಡೇ ಆಯಿತು. ಮತ್ತು ಇನ್ನೊಂದು ಟ್ಯಾಕ್ಸ್ ಕಟ್ಟೋದು. ನಾವು ಟ್ಯಾಕ್ಸ್ ಕಟ್ಟಲೇಬೇಕು. ಒಂದು GST ರೀತಿಯಲ್ಲಿ ಟ್ಯಾಕ್ಸ್ ಕಟ್ಟೋದು, ಮತ್ತು ನಮ್ಮ ಏನೋ ಟ್ಯಾಕ್ಸ್ ಗೊತ್ತುಂಟಲ್ಲ, ನಿರ್ಮಲಾ ಸೀತಾರಾಮನ್ ಟ್ಯಾಕ್ಸ್, ಪರ್ಸನಲ್ GST, ಪರ್ಸನಲ್ ಟ್ಯಾಕ್ಸ್ ಅಲ್ಲ, ಪ್ರೊಫೆಷ್ನಲ್ ಟ್ಯಾಕ್ಸ್, ಪರ್ಸನಲ್ ಟ್ಯಾಕ್ಸ್ ಅಂತೆಲ್ಲ ಕಟ್ತಾ ಇರ್ತಾರೆ. ಎಲ್ಲಿ ಹೋಗ್ತಾ ಉಂಟು? ನಮ್ಮದೇ ದುಡ್ಡು, ಅವರು ಎಂಜಾಯ್ ಮಾಡ್ತಾರೆ, ನಾವು ಯಾಕೆ ಕಟ್ಟಬೇಕಾಗಿದ್ರೆ? ಮತ್ತು ಇನ್ನೊಂದು, ಟೆಂಪಲ್ಗಳಿಗೆ ನಾವು ಕಾಣಿಕೆ ಅಂತ ಆಗ್ತದೆ. ಟೆಂಪಲ್ಗಳು, ನಮ್ಮ ಹಿಂದೂ ಟೆಂಪಲ್ಗಳು ಒಳ್ಳೆಯದಾಗಲಿ ಅಂತ ಆ ಹಣ ಗೌರ್ಮೆಂಟಿಗೆ ಹೋಗ್ತದೆ, ಯಾವುದೋ ಸ್ಕ್ಯಾಂಡಲ್ಸ್ಗಳಿಗೆ, ಸ್ಕ್ಯಾಮ್ಗಳಿಗೆಲ್ಲ ಹೋಗ್ತದೆ, ಯಾವ ಮನೆಗೆ ಸೇರ್ತದೆ. ಯಾಕೆ ಹಾಕಬೇಕು ಅಂತಲೂ ಅನಿಸ್ತದೆ ಕೆಲವು ದುಡ್ಡನ್ನು ದೇವಸ್ಥಾನದ ಹುಂಡಿಗೆ ಅಲ್ಲ. ಇದು ನಾನು ಆಗಲೇ ಹೇಳಿರುವಾಗೆ ದೇಶದ BJP ಗೌರ್ಮೆಂಟ್ನ ವಿರುದ್ಧನೇ ಮಾತಾಡ್ತೀನಿ ಅಂತಲ್ಲ, ಆಯಿತಾ? ಇದು ಸಿಸ್ಟಮ್ ವಿರುದ್ಧನೇ ಮಾತಾಡ್ತಿರುವಂಥದ್ದು. BJP ಆಗ್ಬೋದು, ಕಾಂಗ್ರೆಸ್ ಆಗ್ಬೋದು. ಕರ್ನಾಟಕದಲ್ಲಿ ಇದು ಎಂತ ನಡೀತಾ ಉಂಟು ಇವಾಗ? ಜಂತರ್ ಮಂತರ್ ಡೆಲ್ಲಿಯಲ್ಲಿ ನಡೀತಾ ಉಂಟು. ಸೌತ್ ಇಂಡಿಯನ್ ಸ್ಟೇಟ್ಸ್ಗಳು ಸೈಲೆಂಟಾಗಿ ಕೂತಿದ್ದಾರೆ, ಎಂತ ಕೂಡ ಆಗ್ತಿಲ್ಲ ಇಲ್ಲಿ. ಆ್ಯಕ್ಚುಲಿ ಇಲ್ಲಿ ಕೂಡ ಆಗಬೇಕಿತ್ತು. ಆ ವಿಷಯದ ಬಗ್ಗೆ ಮಾತ್ರ ಅಲ್ಲ, ನೀಟ್ ವಿಷಯದ ಬಗ್ಗೆ ಮಾತ್ರ ಅಲ್ಲ, ಕರ್ನಾಟಕದಲ್ಲಿ ಆಗ್ತಿರುವಂಥ ಮೋಸದ ಬಗ್ಗೆ. ಮೊನ್ನೆ ಈ ರೈತರ ವಿರುದ್ಧ ಹೊಡಿಲಿಕ್ಕೆ ಹೋದರು, ಬಡಿ ಆಯಿತು. ಮತ್ತು ತುಂಬಾ ಕರ್ನಾಟಕದಲ್ಲಿ ಫ್ರೀ ಬೀಸ್ಗಳನ್ನು ಕೊಟ್ಟು ಎಷ್ಟು ಕೊಳ್ಳೆ ಹೊಡಿತಿದ್ದಾರೆ. ಕರ್ನಾಟಕ ಗೌರ್ಮೆಂಟ್ ಅಂತೂ. ಮತ್ತು ಕರ್ನಾಟಕ ಗೌರ್ಮೆಂಟಲ್ಲಿ ಕೂಡ ಯಾರು ಕೂಡ, ಈಗ ಎಕ್ಸಾಂಪಲ್ BJP ಬಗ್ಗೆನೇ ಮಾತಾಡ್ತೇನೆ, ಐ ಸಪೋರ್ಟ್ BJPಲಿ ಯಾರು ಯಂಗ್ಸ್ಟರ್ಸ್ ಆಗಿರ್ಬೋದು, ಆ ಒಂದು ಎಜುಕೇಟೆಡ್ ಪರ್ಸನ್ಸ್ ಯಾರಾಗಿದ್ದಾರೆ? ಈಗ ಇಷ್ಟು ಸ್ಕ್ಯಾಂಡಲ್ಸ್ ನಡೀತಿರುವಾಗ ಅಪೋಸಿಷನ್ ಪಾರ್ಟಿ ಮಾತಾಡ್ತಿಲ್ಲ, ಈ ರೂಲಿಂಗ್ ಪಾರ್ಟಿ ಅಂತ ದುಡ್ಡು ಮಾಡೋದ್ರಲ್ಲಿ ಬಾಕಿಯಾಗಿದೆ. ಆ ಥರ ಆಗಿದೆ. ಎಲ್ಲಿ ನೋಡಿದ್ರು ಲಂಚ, ರೇಪು, ಕೊಲೆ ನೋಡ್ತಾ ಇದ್ದೇವೆ. ಅದಕ್ಕೆ ಕೊಲೆ ಮಾಡಿದ ಮೊನ್ನೆ ನಮ್ಮ ಊರಲ್ಲಿ ಕೊಲೆ ಮಾಡಿದ. ಎಲ್ಲುಂಟು? ಅವನನ್ನು ICUಗೆ ಹಾಕಿ ಚೆಂದ ಊಟ ಕೊಡ್ತಿದ್ದಾರೆ ಅಷ್ಟೇ. ಇದು ನಮ್ಮ ಸ್ವತಂತ್ರ ದೇಶ. ಇದಕ್ಕಿಂತ ಬ್ರಿಟಿಷರೇ ಆಗ್ಬೋದು ಅಂತ ಅನಿಸ್ತದಪ್ಪ, ಸೀರಿಯಸ್ಲಿ. ಇದು ಯಾವಾಗ ಸರಿ ಆಗ್ತದೆ ಅಂತ ಹೇಳಿದರೆ, ಬೇರೆಯವರ ಪ್ರಾಬ್ಲಮನ್ನು ನಮ್ಮ ಪ್ರಾಬ್ಲಮ್ ಅಂತ ಯಾವಾಗ ನೆನೆಸ್ಕೊಂಡು ಮಾಡ್ತೇವಲ್ಲ, ಆವಾಗ ಇದು ಸರಿ ಆಗ್ತದೆ, ಆಯಿತಾ? ಸೀರಿಯಸ್ಲಿ. ನಾವು ಇವಾಗ ನೀಟ್ ಪೇಪರ್ನ ವಿಷಯ ಆಗ್ತಾನೆ, ನಮ್ಮ ಮಕ್ಕಳಲ್ಲ, ನಮಗೆಂತಕ್ಕೆ? ಇವಾಗ ಮೊನ್ನೆ ಫಾರ್ಮರ್ಸ್ ಇಶ್ಯೂ ಆಯಿತು ಬೀಡದಲ್ಲಿ, ನಮ್ಮ ಮಂಗಳೂರಲ್ಲಿದ್ದಾವಲ್ಲ, ನನಗೇನಂತ ನಾವು. ಸೊ ಈ ಥರ ನಮ್ಮ ವಿಷಯಗಳು. ಈಗ ಎಕ್ಸಾಂಪಲ್ನ ಹೇಳ್ತೇನೆ. ಈಗ ನನ್ನ ಮನೆಯ ಎದುರು ರೋಡ್ ಸರಿ ಇಲ್ಲ, ಚರಂಡಿಗಳಿಗೆ ಒಂದು ಫುಲ್ ಕವರ್ ಮಾಡಲಿಲ್ಲ, ನೀರು ಹೋಗ್ತಿಲ್ಲ, ರೋಡಲ್ಲಿ ನೀರು ಹೋಗ್ತಾ ಉಂಟು. ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ಅಥವಾ ಡೈರೆಕ್ಟಾಗಿ ನಮ್ಮ MLA MP ಅಥವಾ ನಮ್ಮ ಒಂದು ವಾರ್ಡ್ ಮೆಂಬರ್ ಒಟ್ಟಿಗೆಲ್ಲ ಮಾತಾಡಿದ್ರಿಲ್ಲ, ಅವರೇನು ನೆನೆಸ್ಕೊಳ್ತಾರೆ, ನಮಗೆ ಎಂತಕ್ಕೆ ಸುಮ್ಮನೆ, ಅವರು ದೊಡ್ಡವರು, ದುಡ್ಡಿದ್ದವರು ಅಂತ ನೆನೆಸ್ಕೊಳ್ತಾರೆ. ಓಟ್ ಕೇಳಿಕ್ಕೆ ಬರೋ ಭಿಕ್ಷೆ ಬೇಡವಾಗಿ ಬರ್ತಾರಲ್ಲ ಅವರು, ಮತ್ತೆಂತಕ್ಕೆ ಅವರನ್ನು ನಾವು ದೇವ್ರಂತ ಏನೋ ರೆಸ್ಪೆಕ್ಟ್ ಕೊಟ್ಟು ಮಾತಾಡೋದು, ಬಾಯಿ ಮುಚ್ಕೊಂಡಲ್ಲಿ ಕೆಲಸ ಮಾಡಲಿಕ್ಕೆ ಅಂತ ಕಳಿಸಿರುವಂಥದ್ದು ನಾವು, ರೆಸ್ಪೆಕ್ಟ್ಫುಲ್ಲಿ ಬೈದವೆ. ಅವ್ರು ಎಂತ ಮಾಡ್ತಾರೆ? ಓಟ್ ಕೇಳಲಿಕ್ಕೆ ಬರುವಾಗ ನಮಸ್ತೆ, ನಾವು ಹಿಂದುತ್ವ, ಓಟ್ ಹಾಕಲಿ, ಅದು ಇದು ಅಂತ BJP ಹಾಕಬೇಕು ಅಂತ ಹೇಳಿ ಬರ್ತಾರೆ. ಎಲೆಕ್ಷನ್ ಆದಮೇಲೆ ಕೇರು ಮಾಡೋದಿಲ್ಲ, ಆಚೆ ಹಿಂದೆ ತಿರ್ಕೊಂಡು ನೋಡ್ಕೊಂಡು ಹೋಗ್ತಾರೆ ದೊಡ್ಡ ಜನಗಳಾಗೆ ಅಲ್ವಾ?
ನಾನು ಸಿಂಪಲಾಗಿ ನನ್ನ ವಿಷಯ ಇಷ್ಟೇ ಆಯಿತಾ. ಒಂದು ನೀಟ್ ಪೇಪರ್ನ ಬಗ್ಗೆ ಮಾತಾಡಿದೆ, ಮತ್ತು ಇಷ್ಟೆಲ್ಲ ವಿಷಯಗಳ ಬಗ್ಗೆ ಮಾತಾಡಿದೆಲ್ಲ. ಸಿಂಪಲ್, BJP ಆಗಿರಲಿ, ಯಾವುದೇ ಪಕ್ಷ ಆಗಿರಲಿ, ಎಜುಕೇಟೆಡ್ ಪೀಪಲ್ಸ್ಗಳು ಪೊಲಿಟಿಷಿಯನ್ಸ್ ಆಗಿರಬೇಕು. ಯಾವುದೇ ರೀತಿ ಕರಪ್ಷನ್ ಆಗಬಾರ್ದು, ಎಲ್ಲವೂ ಅಕೌಂಟಬಿಲಿಟಿ ಆ್ಯಂಡ್ ಟ್ರಾನ್ಸ್ಪರೆಂಟ್ ಆಗಿ ನಡಿಬೇಕು. ಅಷ್ಟೇ ನನ್ನ ವಿಡಿಯೋದ ವಿಷಯ ಅಷ್ಟೇ. ನಾನು ಆಗಲೇ ಹೇಳಿರುವಂತೆ ಹಿಸ್ಟ್ರಿ ಬುಕ್ಕಲ್ಲಿ ಬ್ರಿಟಿಷರ್ಸ್ ಬಂದು ಹಾಗೆ ಮಾಡಿದರು, ಹೀಗೆ ಮಾಡಿದರು ಅಂತೆಲ್ಲ ನಾವು ಓದಿದ್ದೇವೆ ಅಲ್ವಾ. ಯಾವತ್ತಾದರೂ ಓದಿದ್ರೆ ಹಿಸ್ಟ್ರಿ ಬುಕ್ಕಲ್ಲಿ ಆಫ್ಟರ್ ಇಂಡಿಪೆಂಡೆನ್ಸ್ ಯಾವುದೆಲ್ಲ ಸ್ಕ್ಯಾಮ್ಸ್ ನಡೀತು, ಯಾವ ಗೌರ್ಮೆಂಟ್ ಯಾವ ಥರ ಮಾಡಿದರು, ಪ್ರೊಟೆಸ್ಟ್ ಯಾವುದೆಲ್ಲ ಆಯಿತು ಓದಿದ್ರ ಸರಿಯಾಗಿ? ಯಾರ್ದಾದ್ರು ಹೆಸರು ನೋಡಿದಿರಾ? ಇಲ್ಲಲ್ಲ, ಸರಿಯಾಗಿ. ಅಷ್ಟೇ. ಸ್ಟೂಡೆಂಟ್ಸ್ಗಳಿಗೆ ಅಂಥದ್ದೆಲ್ಲ ಬೇಡ, ಆ ಗೌರ್ಮೆಂಟ್ ಈ ಗೌರ್ಮೆಂಟ್ ವಿಷಯ ಬೇಡ, ಬ್ರಿಟಿಷರ ಕಾಲದ್ದು ಓದಿಕೊಂಡಿರಿ ಅಂತ ಬಿಟ್ಟಿದ್ದಾರೆ ಅಷ್ಟೇ. ನನಗೆ ಇನ್ನೊಂದು ಮಾತು ನೆನಪು ಬರ್ತಾ ಆಯಿತಾ. ಮಾಸ್ಟರ್ ಪೀಸ್ ಸಿನಿಮಾದಲ್ಲಿ ನಮ್ಮ ರಾಕಿ ಬಾಯ್ ಅಥವಾ ಯಶ್ ಅವರು ಒಂದು ಮಾತು ಹೇಳಿರ್ತಾರೆ ಸಿಂಪಲಾಗಿ. ಲಾಸ್ಟ್ ಕ್ಲೈಮ್ಯಾಕ್ಸಿನಲ್ಲಿ ಒಂದು ವಿಷಯ ಹೇಳಿರ್ತಾರೆ, ನಮ್ಮ ಮನೇಲಿ ಕರೆಂಟ್ ಇಲ್ಲ ಅಂತ ಆದರೆ ಇನ್ವರ್ಟರ್ ಹಾಕ್ಕೊಳ್ತೇವೆ, ರೋಡ್ ಸರಿ ಇಲ್ಲ ಅಂತಂದರೆ ಇಂಪೋರ್ಟೆಡ್ ಗಾಡಿ ತಗೊಳ್ತೇವೆ, ಹೆಣ್ಮಕ್ಳಿಗೆ ರೇಪ್ ಆಗ್ತಾ ಉಂಟು ಅಂತ ಆದರೆ ಕರಾಟೆ ಕಲಿಸ್ತೇವೆ, ಎಲ್ಲ ಪ್ರಾಬ್ಲಮ್ಸ್ಗಳಿಗೆ ಒಂದೊಂದು ಸೊಲ್ಯೂಷನ್ ಇಟ್ಕೊಂಡಿದ್ದೇವೆ. ವಾಟರ್ ಕ್ಲೀನ್ ಆಗಲಿಲ್ಲ ಅಂತಂದರೆ ಪ್ಯೂರಿಫೈಯರ್ ಹಾಕ್ಕೊಳ್ತೇವೆ, ಆ ವಿಷಯ ಸರಿ ಇಲ್ಲ ಅಂತಾದರೆ ಇನ್ನೊಂದು ಸರಿ ಮಾಡಿಕೊಳ್ತೇವೆ. ಆ ಥರ ನಾವು ಪ್ರಶ್ನೆ ಮಾಡೋದು ಕಲೀಲಿಲ್ಲ. ಮೂವಿಯಲ್ಲಿ ಪರ್ಫೆಕ್ಟಾಗಿ ಹೇಳಿದರೆ ನಾವು ಮೂವಿ ಅಂತ ಹೇಳಿ ನೋಡಿ ಬಿಟ್ಟಿದ್ದೇವೆ ಅಷ್ಟೇ. ಕ್ವಶನ್ ಮಾಡೋದು ಸ್ಟಾಪ್ ಮಾಡಿದ್ದೇವೆ. ಕ್ವಶನ್ ಮಾಡಿದರೆ ಆ್ಯಂಟಿ ನ್ಯಾಷನಲ್, ಇವನಿಗೆ ಅಲ್ಲಿಂದ ಫಂಡ್ ಬಂದಿದೆ ಅಂತೆಲ್ಲ ಸ್ಟಾರ್ಟ್ ಆಗಿದೆ ಅಷ್ಟೇ. ಸೊ ಇಂಥ ವಿಷಯಗಳನ್ನ ಬೇಕು. ಯಾವಾಗ ನಾವು ವೋಟ್ ಹಾಕಿದಂತಹ ಗೌರ್ಮೆಂಟ್ ವಿರುದ್ಧ ಅಥವಾ ಅವರು ಮಾಡ್ತಿರೋ ಸ್ಕ್ಯಾಮ್ಸ್ ವಿರುದ್ಧ ನಾವು ಮಾತಾಡ್ತೇವೆ, ಆವಾಗ ಇಂಡಿಯಾ ಇಸ್ ಡೆವಲಪ್ಡ್ ಕಂಟ್ರಿ ಆಗ್ತದೆ. ಇಲ್ಲ ಅಂತಂದರೆ ಡೆವಲಪಿಂಗ್ ಕಂಟ್ರಿ ಅಂತಲೇ ಇರ್ತದೆ. ತುಂಬ ವಿಷಯಗಳು ಉಂಟು ಈ ಥರ ಮಾತಾಡ್ಲಿಕ್ಕೆ ಹೋದರೆ. ಸದ್ಯಕ್ಕೆ ಎಷ್ಟು ಸಾಕು. ಓಕೆ, CJP ಅವರನ್ನು ನಾನು ಆಗಲೇ ಹೇಳಿದೆ, CJP ಅವರನ್ನು ಆ್ಯಂಟಿ ನ್ಯಾಷನಲಿಸ್ಟ್, ಅವರಿಗೆ ಪಾಕಿಸ್ತಾನದ ಸಪೋರ್ಟ್ ಇದೆ, ಫಂಡ್ ಬರ್ತದೆ, ಅದು ಇದು ಅಂತ ಹೇಳ್ತಾರೆ ಅಲ್ವಾ. ಬೇರೆ ಪ್ಲೇಸಿಂದ ಬಂದು ಇಲ್ಲಿ ಜಗಳ ಮಾಡುವವರು ಅಥವಾ ಅವರಿಗೆ ಬೇರೆ ಫಂಡ್ ಬಂದಿದೆ, ಅವರ ಸ್ಕ್ಯಾಮ್ಸು ಅದು ಇದು ಆಗಿದೆ ಅಂತ ಹೇಳ್ತೀವಿ. ಈಗ ನಮ್ಮ BJP ನಾನು ಕೂಡ ಹೇಳ್ತೇನೆ, ನಮ್ಮ BJPಯಲ್ಲಿ ಎಷ್ಟು ಜನ ಸ್ಕ್ಯಾಮ್ ಮಾಡಿದವರು ಜಾಯ್ನ್ ಆಗಿರೋ ಗೊತ್ತುಂಟ? ಇಲ್ಲೊಂದು ಹೆಸರು ಆಗ್ತಿರ್ತಾನೆ ನೋಡಿ, ಅಶೋಕ್ ಚೌಹಾಣ್, ನವೀನ್ ಜಿನಾಲ್, ಅಜಿತ್ ಪವಾರ್, ಪ್ರಫುಲ್ ಪಟೇಲ್, ಹೇಮಂತ ಬಿಸ್ವಾಲ್, ಸಮಥಿಂಗ್ ತುಂಬ ಜನ ಇದ್ದಾರೆ ಆಯಿತಾ. ಅಥವಾ ರಾಘವ್ ಚಡ್ಡಾ, ತುಂಬ ಜನ ಇದ್ದಾರೆ ನಮ್ಮ BJPಯಲ್ಲಿ. ಎಂಥ ಜನಗಳಿದ್ದಾರೆ ಅಂತ ಹೇಳ್ತಾರೆ. ಎಕ್ಸಾಂಪಲ್ ಆನಂದ್ ಅಂತ ಹೇಳುವಂಥ ಒಬ್ಬ ಜನ ಇದ್ದ ಆಯಿತಾ. ಆನಂದ್ ಸಮಥಿಂಗ್ ಹೆಸರು ಫುಲ್ ಹಾಕಿರ್ತಾನೆ ನೋಡಿ. ಸೊ ಅವನ ಮೇಲೆ ತುಂಬ ಈ ಗಂಧದ ಮರ ಅಲ್ಲ, ಸ್ಯಾಂಡಲ್ವುಡ್ ಮರದ ಸ್ಮಗ್ಲಿಂಗು, ಫಾರೆಸ್ಟ್ ಅಂದರೆ ಆ ವಿಷಯದಿಂದಾಗಿ ತುಂಬ ಸ್ಕ್ಯಾಮ್ಸ್ ಅದೆಲ್ಲಾಗಿರ್ತದೆ. BJP ಅವರು ಪ್ರೊಟೆಸ್ಟ್ ಮಾಡಿರ್ತಾರೆ. ಆ್ಯಂಡ್ ಲಾಸ್ಟ್ ಟೈಮ್ BJP ಇತ್ತಲ್ಲ ನಮ್ಮ ಕರ್ನಾಟಕದಲ್ಲಿ, ಹಿ ವಾಸ್ ದ ಫಾರೆಸ್ಟ್ ಮಿನಿಸ್ಟರ್ BJPಯಿಂದ. ಅದೇ ಥರ 70,000 ಕೋರ್ಸ್ ಸ್ಕ್ಯಾಮ್ ಆದ ಪರ್ಸನ್ ಆವಾಗ ಕೂಡ BJPಯಲ್ಲಿದ್ದಾನೆ. ಮೊನ್ನೆ ತನಕ ರಾಘವ್ ಚಡ್ಡಾ ಆಗಿರ್ಬೋದು, ಒಂದು 4-5 ಜನ ಇದ್ದಾರಲ್ಲ, ಚಿಕ್ಕಿ ಬೆಳ್ಳಿಕ್ಕೆ ಇರ್ತಾರೆ, ಅಷ್ಟೊತ್ತಿಗೆ BJPಗೆ ಜಂಪ್ ಆಗ್ತಾರೆ. ಇವಾಗ ಅವರು ದೇವರು BJPಗೆ ಬಂದ ಮೇಲೆ. ಆಗಲೇ ನಾನು ಬಾಂಗ್ಲಾದು ಒಂದು ವಿಷಯ ಹೇಳಿದಲ್ಲ, CM ಒಂದು ಕರಪ್ಷನಲ್ಲಿ ಸಿಕ್ಕಿ ಬಿದ್ದಿರುವಂತಹ ಪರ್ಸನ್ ಅವನಂತಂದು BJPಲಿ CM ಮಾಡಿ ಇಟ್ಟರು. ಒಂದು ವಿಡಿಯೋ ಹಾಕ್ತೇನೆ ನೋಡ್ಕೊಂಡು. People who you actually called icons of corruption are now suddenly all of them in your party. Ashok Chauhan is in your party. Ajit Pawar, chakki piecing, irrigation scam, 70,000 crore. Oh, lo and behold, he's joined the BJP. Now he's not chakki piecing. Now he's icon of development in Maharashtra. I want to ask you, where does hypocrisy end? People are welcome to come to BJP. Everybody is welcome, even they are welcome with a red carpet rolled out for them. As I said, party is open. We welcome everybody. Everybody. Even people who have 9 CBI cases against them. Party is welcoming everybody. ಎಂತ ಬೇಕಾರಾಗಿರಲಿ, ಅವ್ರು ರೌಡಿ ಆಗಿರಲಿ, ರೇಪಿಸ್ಟ್ ಆಗಲಿ ಅಥವಾ ಏನೇ ಆಗಿರಲಿ, ಅವನ್ನ ನಾವು ಓಪನ್ ವೆಲ್ಕಮ್ ಮಾಡ್ತೇವೆ ಅಂತ ನಿರ್ಮಲಾ ಸೀತಾರಾಮನ್ ಹೇಳ್ತಾರೆ. ಇದೇ ಥರ BJP ಅಂತಲ್ಲ, ಕಾಂಗ್ರೆಸ್ಸಲ್ಲೂ ಇದ್ದಾರೆ, ಎಲ್ಲರೂ ಕೂಡ ಅಷ್ಟೇ ಆಯಿತಾ. ಸಿಂಪಲಾಗಿ ನಮಗೆ ಫೈನಲ್ ವಿಷಯ ಇಷ್ಟೇ ಆಯಿತಾ. ಒಂದು ಆ ನೀಟ್ ವಿಷಯ ಸರಿ ಆಗಬೇಕು, ಕರಪ್ಷನಲ್ಲಿ ಬೇಕು, ಎಜುಕೇಟೆಡ್ ಪರ್ಸನ್ಸ್ ಬೇಕು ನಮಗೆ ಎಲೆಕ್ಷನ್ಸಲ್ಲಿ, ಮತ್ತು ಸ್ಕ್ಯಾಮ್ಸ್ ಸ್ಕ್ಯಾಂಡಲ್ಸ್ ಆದಾಗ ಈ
ಏನೋ ಆ್ಯಂಟಿ ನ್ಯಾಷನಲ್ ಅಥವಾ ಹಿಂದುತ್ವ ಅಂತ ಹೇಳಿ ಆ ವಿಷಯದಿಂದಲಾಗಿಲ್ಲ. ಸರಿಯಾಗಿ ಮಾತಾಡಬೇಕು, ತಪ್ಪಾದರೆ ತಪ್ಪು ಅಂತ ಗುರಿಯಿಟ್ಟು ಹೇಳಬೇಕು. ಮತ್ತು ಈ ಸೋ ಕಾಲ್ಡ್ ಮೀಡಿಯಾಗಳಿರ್ತಾರಲ್ಲ, ಮೀಡಿಯಾ ಅಂದರೆ ಈ ಪೊಲಿಟಿಷಿಯನ್ಸ್ ಓನ್ಡ್ ಮೀಡಿಯಾಸ್ಗಳಿರ್ತಾರಲ್ಲ, ಅದೆಲ್ಲ ನೋಡಲೇಬೇಡಿ ಆಯಿತಾ, ಸೀರಿಯಸ್ಲಿ ನೋಡಬೇಡಿ. ಆ ಥರ ಆಗಬೇಕು. ತುಂಬ ವಿಷಯಗಳು ಬದಲಾಗಬೇಕು, ಆಗಲಿಕ್ಕೆ ಆಸೆ ಇದೆ. ಆಗ್ತದೆ ಇಲ್ವೋ ಅಂತ ನಂಗಂತ ನಂಬಿಕೆ ಇಲ್ಲ. ಇದಕ್ಕಿಂತೆಲ್ಲ ಆ್ಯಕ್ಚುಲಿ ವಿರಾಟ್ ಕೊಹ್ಲಿ ಮಾಡ್ತಿರುವಂಥದ್ದು, ಕೆಲವೊಬ್ಬರು ಕ್ರಿಕೆಟರ್ಸ್ ಅಥವಾ ಫೇಮಸ್ ಪ್ಲೇಯರ್ಸ್ ಮಾಡ್ತಿರೋದು ಸರಿ ಆಯಿತಾ. ಬೇರೆ ದೇಶಕ್ಕೆ ಹೋಗಿ ಸೆಟ್ಲಾಗಿ ಹೇಳಿ. ನನ್ನ ಪ್ರಕಾರ ಕೊಹ್ಲಿ ಆಗಿರ್ಬೋದು, ಕೆಲವೊಬ್ಬರೆಲ್ಲ ಬೇರೆ ದೇಶಕ್ಕೆ ಹೋಗಿ ಸೆಟ್ಲಾಗಿದ್ದಾರಲ್ಲ ಸಿಟಿಸನ್ಶಿಪ್ ತೊಗೊಂಡು, ಈ ವಿಷಯಗಳಿಂದಲೇ ಫ್ಯಾನ್ಸ್ ಬಂದು ಮುತ್ತಿಗೆ ಹಾಕ್ತಾರೆ ಅಂತಲ್ಲ ಆಯಿತಾ. ಇಂಥ ಒಂದು ಕರಪ್ಷನ್ ಸಿಸ್ಟಮಿಂದ ತಪ್ಪಿಸ್ಕೊಳ್ಳಿಕ್ಕೆ ಹೋಗಿರ್ತಾರೆ ಅಷ್ಟೇ. ಸೊ ಇಂಥ ವಿಷಯಗಳಲ್ಲ. ಇವಾಗ ಟೋಟಲ್ ವೀಡಿಯೋ ನೋಡಿದ ಮೇಲೆ ಕೂಡ ನಿಮಗೆ ಆ್ಯಂಟಿ ನ್ಯಾಷನಲ್ ಅಂತ ನನ್ನ ಮೇಲೆ ಅನಿಸಿದರೆ, ಓಕೆ ಆ್ಯಂಟಿ ನ್ಯಾಷನಲ್ ಅಂತ ಅಂದ್ಕೊಳ್ಳಿ, ನಾನು ಆ ಮಗ ಈ ಮಗ ಅಂತ ಕಮೆಂಟ್ಸಲ್ಲಿ ಬೈರಿ, ಯಾವುದಾದ್ರು ಮೀಮ್ ಪೇಜ್ಗಳಲ್ಲಿ ಬೈರಿ, ಓಕೆ ನೋ ಪ್ರಾಬ್ಲಮ್. ಇಂಥ ಒಂದು ಸುಮ್ಮನೆ ತಪ್ಪು ಅಂತ ಹೇಳುವಂಥ ಪರ್ಸನ್ ನಾನಾಗಿರ್ತೇನೆ ಹೊರತು ಅದು ಯಾವುದೇ ಗೌರ್ಮೆಂಟ್ ಆಗಿರಲಿ. ಮತ್ತು ಸುಮ್ಮನೆ ನನ್ನ ದೇವರು, ನನ್ನ ಭಗವಾನ್ ಅಂಥೇಳಿ ಯಾವುದೋ ಪೊಲಿಟಿಕಲ್ ಪರ್ಸನ್ಸ್ಗಳನ್ನು ನಾನು ಒಪ್ಪಿಕೊಳ್ಳೋಲ್ಲ ಆಯ್ತು. ಅವರ ಕಾಲಿಗೆ ಬೀಳುವಂಥವಲ್ಲ. ಕೆಲವೊಮ್ಮೆ BJP, ಕೆಲವೊಮ್ಮೆ ಕಾಂಗ್ರೆಸ್ ಅಂತಲೂ ಆಚೆ ಈಚೆ ಹೋಗಿಕೊಂಡು ಬೀಳುವಂಥ ನಾನು ಜನ ಅಲ್ಲ ಆಯಿತಾ. ನಾನು ತಪ್ಪೇ ಅಂತ ಹೇಳುವಂಥ ನಾನು ಹಳೆ ವೀಡಿಯೋಸ್ಗಳು ನೋಡಿರ್ಬೋದು, 2-3 ವೀಡಿಯೋಸ್ಗಳು ಇಂಥ ಒಂದು ಕಾಂಟ್ರವರ್ಷಿಯಲ್ ಟಾಪಿಕ್ ಒಮ್ಮೆ ಮಾಡಿದ್ದಾನೆ. ನನಗೆ ಮನೇಲಿ ಬೇಡ ಅಂತ ಹೇಳ್ತಾರೆ, ಫ್ರೆಂಡ್ಸ್ಗಳು ಬೇಡ ಅಂತ ಹೇಳ್ತಾರೆ. ಬಿಕಾಸ್ ನಮಗೆ ಯಾಕೆ, ನೀನೇನಾದರೂ ಮಾಡಿ ನಾಳೆ ನಿನ್ನ ಜೈಲಿಗೆ ಹೋಗೋದು ಅಥವಾ ನಿನ್ನ ಮೇಲೆ ಲಾ ಪ್ರಾಬ್ಲಮ್ ಬರುವಂಥದ್ದು ಯಾಕೆ ಅಂತ ಕೇಳ್ತಾರೆ. ಡೆಮೋಕ್ರಸಿ ಎಲ್ಲಿ ಉಂಟಾಗಿದ್ರೆ. ಈ ವಿಡಿಯೋದ ಸಿಂಪಲ್ ಅಜೆಂಡಾ ಕೆಲವೊಬ್ಬರ ಪ್ರಕಾರ ಸಿಂಪಲ್ ಆಗಿತ್ತು, ನ್ಯಾಯ ಬೇಕು ಅಂತ. ಮತ್ತು ನನಗೇನು BJPಯನ್ನು ಮುಳುಗಿಸಿ ಬಿಡಿ, ಕಾಂಗ್ರೆಸ್ ಪಕ್ಷ ಏನೋ ದೇಶದ ಗೌರ್ಮೆಂಟ್ ಆಡಲಿ ಅಂತ ಹೇಳೋದು ಅಲ್ಲವೇ ಅಲ್ಲ. ಐ ವಾಸ್ ಎ ಸಪೋರ್ಟರ್ ಆಫ್ BJP, ಬಟ್ BJPಯವರು ಏನೋ ಕಂಟಿನ್ಯೂಸ್ ಆಗಿ ಗೆದ್ದು ನಮ್ಮದೇ ರಾಜ್ಯ ಅಂತ ಅಂದ್ಕೊಂಡು ಆಟ ಆಡ್ತಿದ್ದಾರೆ ಅಷ್ಟೇ. ಸೊ ಇದೆಲ್ಲ ಸರಿಯಾಗಬೇಕು ಅಂತ ಹೇಳುವಂಥ ವಿಡಿಯೋ. ಸೊ ಕಮೆಂಟ್ಸಲ್ಲಿ ತಿಳಿಸಿ ನಿಮ್ಮ ಒಪಿನಿಯನ್ ಆ್ಯಂಡ್ ಅಷ್ಟೇ. ಸೊ ಐ ಹೋಪ್ ಈ ವಿಡಿಯೋಯಿಂದ ಸ್ವಲ್ಪ ಜನರಿಗಾದರೂ ಒಂದು ಮೈಂಡ್ ಸ್ವಲ್ಪ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಎಜುಕೇಟೆಡ್ ಆಗಿರ್ತೀರ ಅಂದ್ಕೊಳ್ತೇನೆ. ಅನ್ಎಜುಕೇಟೆಡ್ ಇನ್ನೂ ಇದ್ದರೂ ಏನೋ ಆ್ಯಂಟಿ ನ್ಯಾಷನಲ್ ಅಂತ ಕಮೆಂಟ್ಸಲ್ಲಿ ಹಾಕೋರಿದ್ರೆ ಹಾಕ್ಕೊಳ್ಳಿ, ಸಾಯಿರಿ, ನನಗೇನಿಲ್ಲ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡ್ಕೊಳ್ಳಿ. ಎಜುಕೇಟೆಡ್ ಪರ್ಸನ್ಸ್ ಆಗಲಿ, ನಮ್ಮ ದೇಶ ಡೆವಲಪ್ ಆಗಲಿ ಅಷ್ಟೇ. ನಮ್ಮ ಇಂಡಿಯಾ ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳುವ ಹಾಗೆ ಆಗಲಿ ಅಷ್ಟೇ. ಬಾಯ್. Started with a dream, now we're chasing the sky. Every little setback